ಅಂತಹ ದಾರಿ ಗುರಿಯನ್ನು ಪರಿಚಯಿಸುವ ಮಾತುಗಳನ್ನು ಆಡುವುದು ಕೂಡ ಅದನ್ನು ಕೇಳುವುದಕ್ಕಾಗಿ ಈ ವೇದಿಕೆ ಇರುವಂಥದ್ದು ಇವತ್ತು ಬಹಳ ಮುಖ್ಯವಾದ ವಿಷಯ ಅಂತ ನಾವು ಭಾವಿಸಬಹುದು. ಇಡೀ ದೇಶದ ಸಮಗ್ರ ಉನ್ನತಿಗೆ ಕಾರಣವಾದದ್ದು ಮೊದಲು ಮಕ್ಕಳಿಗೆ ಸಿಗುವಂತಹ ಶಿಕ್ಷಣದ ವಿಷಯ. ಈ ವಿಷಯದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ರೀತಿಯ ವ್ಯವಸ್ಥೆ ಇದ್ದರೆ ಸ್ವಾತಂತ್ರ್ಯ ನಂತರದಲ್ಲಿ ಸ್ವಲ್ಪ ಕೆಲವು ಬದಲಾವಣೆಗಳನ್ನು ನಾವು ನೋಡುತ್ತೇವೆ. ಅದು ಸ್ವಲ್ಪನೋ ಹೆಚ್ಚೋ ಇತ್ಯಾದಿ ವಿಷಯಗಳನ್ನು ಆಮೂಲಾಗ್ರವಾಗಿ ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ ಶ್ರೀ ಟಿ ದೇವಿದಾಸ್ ಅವರು. ಸ್ವಾತಂತ್ರ್ಯೋತ್ತರ ಶಿಕ್ಷಣ ಪದ್ಧತಿ ಈ ವಿಶೇಷ ಚಿಂತನೆಗಾಗಿ ಅವರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಪರಮ ಪೂಜ್ಯ ಇರುವ ಸ್ವಾಮೀಜಿಯವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂದೆ ಇರುವ ಆಗಮಿಸುವ ಉಪಸ್ಥಿತರಿದ್ದ ಎಲ್ಲ ಸದ್ಭಕ್ತರಿಗೂ ಶ್ರೋತೃಗಳಿಗೂ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಹೇಳ್ತಾನೆ. ಸನ್ಮಾನಗೊಂಡವರಿಗೂ ನನ್ನ ಅಭಿನಂದನೆಗಳು. ಸ್ವಾತಂತ್ರ್ಯೋತ್ತರ ಶಿಕ್ಷಣ ಪದ್ಧತಿ ಸಾಮಾನ್ಯವಾಗಿ ಎಲ್ಲರಿಗೂ 1947 ನಂತರದ ಶಿಕ್ಷಣದ ಬಗ್ಗೆ ಸಾಧಾರಣವಾದ ಅಥವಾ ಸಾಮಾನ್ಯ ಅನ್ನಿಸುವ ಮಟ್ಟಿಗೆ ಒಂದಿಷ್ಟು ನಾಲೆಜ್ ಇರ್ತದೆ. ಗೋವಿಂದರಾಜಿಯವರು ಒಂದು ಸಾರಿ ಫೋನ್ ಮಾಡಿ ಡಿಸೆಂಬರ್ 5ರಿಂದ ಡಿಸೆಂಬರ್ 26ರವರೆಗೆ ವಿಶ್ವಾರ್ಪಣಂ ಕಾರ್ಯಕ್ರಮ ನಡೆಯುತ್ತೆ. 16 ಶ್ರೀಪಾದರ ಪ್ರಥಮ ಪರ್ಯಾಯ ದೀಕ್ಷಾ ಸಮಾಪನ ಕಾರ್ಯಕ್ರಮ. ಅದು ಒಂದು ದಿನ ನೀವು ಮಾತಾಡಬೇಕು ಅಂತ ಹೇಳಿದರು. ನನಗೆ ಆಶ್ಚರ್ಯ ಆಯಿತು. ವಿಷಯ ನೀವೇ ಆಯ್ಕೆ ಮಾಡಿಕೊಳ್ಳಿ ಅಂತ ಶ್ರೀಗಳು ಹೇಳಿದ್ದಾರೆ. ಶ್ರೀಗಳೇ ಒಂದು ವಿಷಯ ಕೊಟ್ಟಿದ್ದರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅವಾಗ ಒಂದು ಸಲ ಅನಿಸಿತ್ತು. ನಂತರ ಆಯ್ಕೆ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಅಂದ ತಕ್ಷಣ ನನಗೆ ಫಸ್ಟು ತಲೆಗೆ ಹೋಗಿದ್ದೆ ನೆನಪಾಗಿದ್ದು ವಿಭುದೇಶ ತೀರ್ಥರು. ಅವರು ಎಜುಕೇಷನ್ ಬಿಟ್ಟು ಬೇರೆ ಎಲ್ಲಿಯೂ ಏನೂ ಮಾತಾಡಿದವರಲ್ಲ. ಸ್ವಲ್ಪ ಮಟ್ಟಿಗೆ ರಾಜಕೀಯದ ಕುರಿತು ಅವರು ಸಾರ್ವಜನಿಕವಾಗಿ ಮಾತಾಡಿದರು. ಅನಿಸಿದ್ದನ್ನು ನೇರವಾಗಿ ಹೇಳಬೇಕು ಅಂತ ಒಂದು ಡೇರಿಂಗ್ ಇದ್ದ ಸ್ವಾಮೀಜಿಯವರಂದರೆ ಮೋಸ್ಟ್ಲಿ ವಿಭುದೇಶ ತೀರ್ಥರೆ. ಅವರು ಯಾರಿಗೂ ಕೇರ್ ಮಾಡದೆ ಎಲ್ಲ ಸ್ಟೇಜಲ್ಲೂ ಮಾತಾಡಿದ್ದಾರೆ. ಆದ್ದರಿಂದ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅನ್ನಿಸ್ತು. 1951-52 ಇಸ್ವಿಯಲ್ಲಿಯೇ ವಿಭುದೇಶ ತೀರ್ಥರ ಶಿಕ್ಷಣ ಸೇವೆ ಪ್ರಾರಂಭ ಆಗಿದೆ. ಆದ್ದರಿಂದ ಸ್ವಾತಂತ್ರ್ಯೋತ್ತರ ಶಿಕ್ಷಣಕ್ಕೆ ಶ್ರೀ ವಿಭುದೇಶ ತೀರ್ಥರ ಕೊಡುಗೆ ತುಂಬ ದೊಡ್ಡದು. ಅವರಿಗೆ ಒಂದು ಸಾರಿ ನನ್ನ ತರಗತಿಯಲ್ಲೇ ನಾನು ಹೇಳಿದ್ದುಂಟೆ ಅವರಿಗೆ, ಒಂದು ಸರ್ಕಾರ ಮಾಡಬಹುದಾದ ಅಥವಾ ಸರ್ಕಾರ ಮಾಡಬೇಕಾದ ಶಿಕ್ಷಣದ ಕೆಲಸನ ನೀವು ಹೆಚ್ಚು ಕಡಿಮೆ ಭಾರತದಾದ್ಯಂತ ಮಾಡಿದಿರಿ. ಅವರು ಸೌತ್ ಇಂಡಿಯಾಕ್ಕೆ ಒಂದು ಬಿಟ್ಟರೆ ಅಲ್ಲೊಂದು ಹೋಗಲಿಲ್ಲ ಅಂತೇಳಿ ಬಿಟ್ಟರೆ ನಾರ್ತ್ ಇಂಡಿಯಾ ಡೆಲ್ಲಿವರೆಗೆ ಅವರು ಹೋಗಿದ್ರು ಆಗಲೇ. ಅದರಿಂದ ಅವರಿಗೂ ನಾನು ಒಂದು ಕೃತಾರ್ಥ ಭಾವನೆಯನ್ನು ಸಲ್ಲಿಸುವ ಅಥವಾ ಅವರನ್ನು ನೆನಪಿಸಿಕೊಳ್ಳುವ ಅವರ ಸೇವೆಯನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳಬೇಕು ಹೇಳುವ ಎಚ್ಚರದಲ್ಲಿ ಈ ಸ್ವಾತಂತ್ರ್ಯೋತ್ತರ ಶಿಕ್ಷಣ ಪದ್ಧತಿ ಶಿಕ್ಷಣ ಒಂದು ಅವಲೋಕನ ಅದು ಆ ರೀತಿಯಲ್ಲಿ ನಾನು ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಈ ಹೊತ್ತಿಗೆ ನಿಂತ ಮೆಟ್ಟಿನಲ್ಲಿ ನಾನು ಏನು ಮಾತಾಡ್ತೇನೋ ಅಷ್ಟು ನನಗೆ ನಿಮಗೆ ಸಿಗ್ಬೋದು. ಯಾಕೆಂದ್ರೆ ನಾನು ಆ ಹೊತ್ತಿಗೆ ಬಯಸಿ ಮಾತಾಡುವಂಥ ಸಂದರ್ಭಗಳೇ ಹೆಚ್ಚು. ಏನು ನೆನಪಾಗತ್ತೆ ಅದನ್ನು ನಾನು ಹೇಳ್ತಾ ಹೋಗ್ತೇನೆ. - 1948ರಿಂದ ಸುಮಾರು
ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವವರೆಗೆ ಸುಮಾರು ರಾಷ್ಟ್ರೀಯ ಶಿಕ್ಷಣ ನೀತಿಗಳು ದೇಶದಲ್ಲಿ ಬಂದು ಹೋಯಿತು. ನಾವೆಲ್ಲ ಕಲಿತಿದ್ದು 1986ರ ರಾಷ್ಟ್ರೀಯ ಶಿಕ್ಷಣ ನೀತಿ ಅದರ ಅಡಿಯಲ್ಲಿ. ಗೊತ್ತು ಎಲ್ಲರಿಗೂ, ತ್ರಿಭಾಷಾ ಸೂತ್ರ ಅಂತೇಳಿ ಮಾಡಿದರು. ಪ್ರತಿ ರಾಜ್ಯ ಅದರ ಪ್ರಾದೇಶಿಕ ಭಾಷೆಯನ್ನು ಇಟ್ಕೊಂಡು ಒಂದು ಪ್ರಥಮ ಭಾಷೆಯನ್ನಾಗಿ ಆ ರಾಜ್ಯದ ರಾಜ್ಯ ಭಾಷೆ ಅಥವಾ ದ್ವಿತೀಯ ಭಾಷೆ ತೃತೀಯ ಭಾಷೆಯನ್ನಾಗಿ ಕೂಡ ಕಲಿಬೋದು. ಕರ್ನಾಟಕದಲ್ಲಿ ಕನ್ನಡ ಪ್ರಥಮ ಭಾಷೆ ಇತ್ತು. ಇಂಗ್ಲೀಷು ಸಂಸ್ಕೃತವನ್ನು ಆಯ್ಕೆ ಮಾಡಿಕೊಂಡವರು ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆಯನ್ನಾಗಿ ಉಳಿದ ಎರಡು ಹಿಂದಿ ಮತ್ತು ಇಂಗ್ಲೀಷನ್ನು, ಅಥವಾ ಪ್ರಥಮ ಭಾಷೆಯನ್ನಾಗಿ ಇಂಗ್ಲೀಷು ಕನ್ನಡ ಆಯ್ಕೆ ಮಾಡಿಕೊಂಡವರು ದ್ವಿತೀಯ ಭಾಷೆಯಾಗಿ ಹಿಂದಿ ಸಂಸ್ಕೃತನ ಅಥವಾ ಸಂಸ್ಕೃತ ಇಂಗ್ಲೀಷನ್ನು, ಸಂಸ್ಕೃತ ಹಿಂದಿ ಕನ್ನಡವನ್ನು ಆಯ್ಕೆ ಮಾಡಿಕೊಳ್ಳುವ ಆಯ್ಕೆ ಆ ಕಾಲಕ್ಕಿತ್ತು. ಆದರೆ ತಮಿಳುನಾಡು ಸರ್ಕಾರ ಅದನ್ನು ಈವರೆಗೂ ಅದನ್ನು ಪಾಲಿಸಲಿಲ್ಲ. ಅವರು ತ್ರಿಭಾಷಾ ಸೂತ್ರಕ್ಕೆ ಅಥವಾ ಹಿಂದಿಗೆ ಪ್ರಾಮುಖ್ಯವಾಗಿ ಅವರು ಮೊದಲಿಂದನೂ ಅಪೋಸ್ ಮಾಡ್ತಾನೆ ಬಂದಿದ್ದರು. ಈಗಲೂ ಅವರು ಅಪೋಸ್ ಮಾಡಿದ್ದಾರೆ. ಈಗ NEP 2020 ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಇದರಲ್ಲೂ ಅವರು ಹಿಂದಿಯನ್ನು ಅಪೋಸ್ ಮಾಡಿದ್ದಾರೆ. ನಾನಿದ್ದ ಶಾಲೆ ಮಲೆನಾಡಲ್ಲಿ ಆ ಟೈಮಲ್ಲಿ 1977-78 ಅವಧಿಯಲ್ಲಿ ದಟ್ಟ ಕಾಡಿರುವಂಥ ಪ್ರದೇಶ, ಅಂಥ ಪ್ಲೇಸಲ್ಲಿ ಒಂದು ಶಾಲೆಯನ್ನು ಕಟ್ಟುವುದು ಅಂದ್ರೆ ದೊಡ್ಡ ಸಾಹಸನೇ ಅದು. ಅಲ್ಲಿ ಅವತ್ತಿಂದ ಇವತ್ತಿನವರೆಗೂ ಪ್ರಥಮ ಭಾಷೆ ಕನ್ನಡನೇ ಇದೆ. ನಾನು ಒಂದು ಸಾರಿ ನಮ್ಮಲ್ಲಿ ಕೆಲವು ಪೇರೆಂಟ್ಸ್ಗಳು ಸ್ವಾಮೀಜಿಯವ್ರ ಹತ್ರ ಸ್ಕೂಲ್ ಡೇ ಟೈಮಲ್ಲಿ ಕೇಳಿದರು, ಪ್ರಥಮ ಭಾಷೆ ಸಂಸ್ಕೃತ ಒಂದು ಚಾನ್ಸ್ ಕೊಡಿ ನಮ್ಮ ಮಕ್ಕಳಿಗೆ ಅಂತ. ಇಲ್ಲಿ ಸಂಗಮೇಶ್ವರಪೇಟೆಯಲ್ಲಿ ಕಲಿಯೋ, ಚಿಕ್ಕಮಗಳೂರು ಜಿಲ್ಲೆ ಸಂಗಮೇಶ್ವರಪೇಟೆಯಲ್ಲಿ ಕಲಿಯೋ ಮಕ್ಕಳಿಗೆ ಒಂದು ಚಾನ್ಸ್ ಕೊಡಿ ಅಂತ ಹೇಳಿದರು. ಅವರು ನಗಾಡಿಬಿಟ್ರು ಒಂದು ಸಾರಿ, ಮತ್ತೇನು ಮಾತಾಡಲಿಲ್ಲ. ನಂತರ ಅವ್ರ ಹತ್ರ ಅವರು ಪೇರೆಂಟ್ಸು ಏನು ಒತ್ತಾಯ ಮಾಡಲಿಲ್ಲ. ಅದಾಗಿ ಕಾರ್ಯಕ್ರಮ ಎಲ್ಲ ಮುಗೀತು. ಅವರು ವಾಪಸ್ಸು ಕಾರ್ ಹತ್ರ ಬಂದರು. ನಾನು ಕೇಳಿದೆ, ಅವತ್ತು ಅವರು ಪ್ರಶ್ನೆ ಕೇಳಿದ್ರು ನಿಮಗೆ ಸ್ವಲ್ಪ ಒಂದು 2 ತಾಸಿನ ಹಿಂದೆ, ನೀವು ಯಾಕೆ ನಗಾಡಿದ್ರಿ, ಉತ್ತರ ಕೊಡಲಿಲ್ಲ? ಸಂಸ್ಕೃತ ಬೇಡ ಅಂತ ತೀರ್ಮಾನ ಮಾಡಿಯೇ ನಾನು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡವನ್ನು ಇಲ್ಲಿ ಅಳವಡಿಸಿದ್ದು. ಇಲ್ಲಿಯ ಪ್ರದೇಶಕ್ಕೆ ಸಂಸ್ಕೃತ ಒಗ್ಗಲ್ಲ ಅಂತ ನನಗೆ ಅನಿಸಿದೆ ಅಂತ ಹೇಳಿದರು ಅವರು. ಅವರು ಯಾವ ಹಿನ್ನೆಲೆಯಲ್ಲಿ ಆ ಮಾತನ್ನು ಹೇಳಿದರೂ ಗೊತ್ತಿಲ್ಲ. ಆದರೆ ಅದರ ನಂತರ ಅದನ್ನು ನಾವು ಕನ್ನಡನೇ ಈಗ ಸ್ವಲ್ಪ ಕಷ್ಟ. ನಿಮ್ಗೆ ಗೊತ್ತು, ಸ್ವಾತಂತ್ರ್ಯೋತ್ತರ ಶಿಕ್ಷಣದ ದೊಡ್ಡ ಪರಿವರ್ತನೆ ಆದದ್ದು 1990-91 ಅವಧಿಯಲ್ಲಿ ಗ್ಲೋಬಲೈಸೇಷನನ್ನು, ಜಾಗತೀಕರಣವನ್ನು ನಾವು ನಮ್ಮ ದೇಶದ ಒಳಗೆ ಬಿಟ್ಕೊಂಡಾಗ. ಅಲ್ಲಿಂದ ಮುಂದೆ ಎಲ್ಲವೂ ಇಂಗ್ಲೀಷ್ ಶಿಕ್ಷಣ ಪದ್ಧತಿ ಆಯಿತು. 1842ರಲ್ಲಿಯೇ ಲಾರ್ಡ್ ಮೆಕಾಲೆ ಅದನ್ನು ತಂದ. ಆ ಮುಂಚೆ ಇದ್ದ ಸ್ವಾತಂತ್ರ್ಯ ಪೂರ್ವ ಶಿಕ್ಷಣ ಪದ್ಧತಿಯನ್ನು ಪೂರ್ತಿಯಾಗಿ ಅದನ್ನು ಅಳಿಸಬೇಕಿತ್ತು, ನಾಶಗೊಳಿಸಬೇಕಿತ್ತು. ಎಲ್ಲೆಡೆ ಅವರಿಗೆ ಬೇಕಾದವರ ಹಾಗೆ ಅವರಿಗೆ ಬೇಕಾದ ಜನರನ್ನು ಸೃಷ್ಟಿ ಮಾಡಿಕೊಳ್ಳಲಿಕ್ಕೆ ಬೇಕಾದ ರೀತಿಯಲ್ಲಿ ಅವರು ಇಂಗ್ಲೀಷ್ ಶಿಕ್ಷಣ ಪದ್ಧತಿ ಜಾರಿಗೆ ತಂದರು. ಈಗೂ ನಾವು ಅದನ್ನು, ಅಥವಾ ಆ ಭ್ರಮೆಯಿಂದ ಹೊರಗೆ ಬರಲಾಗದ ಸ್ಥಿತಿಯಲ್ಲಿ ಮುಂದುವರಿತಿದೆ. ಗಾಂಧೀಜಿ ಕೂಡ ಒಂದು ಸಲ ಅವರೇ ಅಂದ್ಕೊಂಡಿದ್ರು, ಅವ್ರದ್ದು ಒಂದು ನವೀನ ಶಿಕ್ಷಣ ಪದ್ಧತಿ ಅಂತಿದೆ. ಲಾಸ್ಟಿಗೆ ಅವರಿಗೆ ಅವರ 47-46 ಆ ಟೈಮಲ್ಲಿ ಅವರಿಗೆ ಇಂಗ್ಲೀಷ್ ಶಿಕ್ಷಣ ಪದ್ಧತಿಗೆ ಪರ್ಯಾಯವಾಗಿ ಒಂದು ಶಿಕ್ಷಣ ಪದ್ಧತಿಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯನೇ ಆಗಲಿಲ್ಲ. ಅವರು ಅದರಲ್ಲಿ ಸೋತ್ಬಿಟ್ಟಿದ್ರು. ಹಾಗಂತ 1986 ಶಿಕ್ಷಣ ಪದ್ಧತಿಯಲ್ಲಿ ಕಲಿತ ನಾವು ಸ್ವಾತಂತ್ರ್ಯ ಪೂರ್ವ ಶಿಕ್ಷಣದ ಸ್ವಲ್ಪ ಅದರ ಲೇಷವನ್ನು ಉಳಿಸ್ಕೊಂಡು ಬಂದಿದ್ದೇವೆ. ಈ ಶಿಕ್ಷಣ ಮತ್ತು ವಿದ್ಯಾಭ್ಯಾಸ ಇದರಲ್ಲಿ ಡಿಫರೆನ್ಸ್ ಇದೆ. ತುಂಬ ಜನರಿಗೆ ಶಿಕ್ಷಣ ಅಂದರೂ ಒಂದೇ, ವಿದ್ಯಾಭ್ಯಾಸ ಅಂದರೂ ಒಂದೇ, ಆ ರೀತಿ ಇದೆ. ಒಂದು ನಿರ್ದಿಷ್ಟ ಅಥವಾ ಬದುಕಿನ ತೀರಾ ಹತ್ತಿರದ ಗುರಿಯನ್ನು ಮುಟ್ಟುವುದಕ್ಕೆ ನಾವು ಏನು ಔಪಚಾರಿಕ ಶಿಕ್ಷಣ ಪಡಿತೇವೆ ಅದು ಶಿಕ್ಷಣ. ವಿದ್ಯಾಭ್ಯಾಸಕ್ಕೆ ಆ ರೀತಿಯ ಗುರಿ ಅದೆಲ್ಲ ಏನು ಇರುವುದಿಲ್ಲ. ಅದು ಆತ್ಮವಿಕಾಸದ ಹಂಬಲ,
ಬದುಕಿನ ಗತಿಬಿಂಬಕ್ಕೆ ತಗೊಂಡು ಹೋಗುವ ಒಂದು ದಾರಿ, ಜ್ಞಾನಾರ್ಜನೆ, ನೆಮ್ಮದಿಯನ್ನು ಕಂಡುಕೊಳ್ಳುವುದು, ಆನಂದವನ್ನು ಅನುಭವಿಸುವುದು, ಇದು ವಿದ್ಯಾಭ್ಯಾಸ. ವಿದ್ಯಾಭ್ಯಾಸಕ್ಕೆ ಗುರಿ ಅಂತೇನಿರುವುದಿಲ್ಲ, ಶಿಕ್ಷಣಕ್ಕೆ ಗುರಿ ಅಂತ ಇರುತ್ತೆ. ಒಂದು ಹಂತದ ಎಜುಕೇಷನ್ ಮುಗಿದ ತಕ್ಷಣ ನಾನು ಜಾಬನ್ನು ಪಡಿಬೇಕು. ಅದಕ್ಕಾಗಿ ನಮಗೆ ಶಿಕ್ಷಣ ಅಂದರೆ ಈ 2021 ಈ ಸರಿ ಹೊತ್ತಲ್ಲಿ ನಾವು ಆಲೋಚನೆ ಮಾಡಿದರೆ ಶಾಲೆ, ಶಿಕ್ಷಣ, ಶಿಕ್ಷಕರು ಮತ್ತು ಸಮಾಜ, ಇದು 4 ಅರ್ಥ ಆಗೋದು. ಇದನ್ನು ಬಿಟ್ಟ ಮೇಲೆ ಈಗ ಲೇಟೆಸ್ಟಾಗಿ ನಾವು ಅರ್ಥ ಮಾಡ್ಕೊಳ್ಳೋದು ಏನಂದರೆ ಒಂದು ದೊಡ್ಡ ಕಚೇರಿಯಲ್ಲಿ ದೊಡ್ಡ ಹುದ್ದೆಯನ್ನು ಪಡೆಯುವುದು. ಇದು ಈ ಕಾಲದ ಶಿಕ್ಷಣದ ಪರಿಕಲ್ಪನೆ. ತಪ್ಪು ಅಂತ ನಾನು ಹೇಳುವುದಿಲ್ಲ. ಇಂಗ್ಲೀಷ್ ಶಿಕ್ಷಣ ಪದ್ಧತಿಗೆ ನಾವು ನಮ್ಮನ್ನು ಮಾರ್ಕೊಂಡಿದ್ದೇವೆ, ಅಥವಾ ಆ ಭ್ರಮೆಯಲ್ಲಿ ನಾವು ಕಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಥವಾ ಆ ಭ್ರಮೆ ನಮ್ಮನ್ನು ಪೂರ್ತಿಯಾಗಿ ಆವರಿಸಿಬಿಟ್ಟಿದೆ ಹೇಳುವ ನಮ್ಮ ಕನ್ನಡದ ದೊಡ್ಡ ದೊಡ್ಡ ಚಿಂತಕರು, ವಿದ್ವಾಂಸರು, ಅಥವಾ ವಿದ್ವಾಂಸರಂದರೆ ಸಾಹಿತ್ಯದಲ್ಲಿ ವಿದ್ವಾಂಸರು, ಸಾಹಿತಿಗಳು ಯಾರೂ ಕೂಡ ಅವರು ಮಕ್ಕಳನ್ನು ಅವರು ಕನ್ನಡ ಮೀಡಿಯಂ ಶಾಲೆಗಳಿಗೆ ಕಳಿಸಿದ್ದು ಭಾರಿ ಕಡಿಮೆ. ಇತ್ತೀಚೆಗೆ ಧಾರವಾಡದಲ್ಲಿ ಸಮ್ಮೇಳನ ಆದಾಗ ಚಂದ್ರಶೇಖರ್ ಕಂಬಾರ್ ಶಿಕ್ಷಣವನ್ನು ರಾಷ್ಟ್ರೀಕರಣ ಮಾಡಿ, ಇಲ್ಲ ಖಾಸೀಕರಣ ಮಾಡಿ ಅಂತೇಳಿದರು. ನಾನು ಕಂಬಾರಿಗೊಂದು ಪತ್ರ ಬರೆದಿದೆ. ಖಾಸೀಕರಣ ಮಾಡಿ ಅಂತ ಹೇಳುವಾಗ ನೀವು ಪೂರ್ಣಪ್ರಜ್ಞಾ ಕಾಲೇಜನ್ನು ಮರ್ತಿದ್ರೇನೋ ಅಂತ ಅನಿಸುತ್ತೆ. ವಿಭುದೇಶ ತೀರ್ಥರು ನಿಮಗೆ ಇಲ್ಲಿ ಉದ್ಯೋಗಕ್ಕೆ ಒಂದು ಅವಕಾಶ ಕೊಟ್ಟಾಗ ಖಾಸಗೀಕರಣದ ಆ ಮಾತು ಆವಾಗಲೇ ಇತ್ತು. ಹಾಗಂತ ಈಗಿನ ಕಾರ್ಪೊರೇಟ್ ಪ್ರಪಂಚ ಮಾಡಿದ ಯಾವ ಖಾಸಗೀಕರಣವೂ ಆವಾಗ ಸ್ವಾಮೀಜಿಯವರ ತಲೆಯಲ್ಲಿ ಇರಲಿಲ್ಲ. ನಮ್ಮಲ್ಲಿ ಫೀಸನ್ನು ತಗೊಳ್ಳೋದು, ಫೀಸನ್ನು ಮಕ್ಕಳಿಗಾಗಿ ಅಥವಾ ಸಂಸ್ಥೆಗಾಗಿ ಖಾಲಿ ಮಾಡೋದು, ಇಷ್ಟೇ ಅವರು ಓಪನ್ ಆಗಿ ಎಲ್ಲ ಕಡೆ ಹೇಳಿದ ಮಾತು. ದುಡ್ಡು ಮಾಡಬೇಕು, ಅದು ಕಾರ್ಪೊರೇಟ್ ಪ್ರಪಂಚದ ನಿಯಮ. ಅದಕ್ಕಾಗಿ ಅವರು ಪ್ಯಾಕೇಜ್ಗಳನ್ನು ಘೋಷಣೆ ಮಾಡ್ತಾರೆ. ನೀವು ಯಾವತ್ತಾದರೂ ವಿಭುದೇಶ ತೀರ್ಥರ ಬಾಯಲ್ಲಿ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡೋದು, ಫೀಸ್ ಬಗ್ಗೆ ಮಾತಾಡೋದು ಅವ್ರು ಮಾತಾಡಿದರೆ ನಾನ್ಸೆನ್ಸ್ ಅಂತೇಳಿ ಬೈದಿದ್ದಾರೆ ಅವರು ತುಂಬ ಸರಿ. ಹಣ ಉಳಿಸಿದ್ದೇನೆ ಅಂತ ಹೇಳಿದರೆ ಅವರಿಗೆ ಸಿಟ್ಟು ಬರ್ತಿತ್ತು. ಅಂದರೆ ಒಬ್ಬ ಸನ್ಯಾಸಿಯಾಗಿ ಅವರು ಪೂರ್ವಾಶ್ರಮದಲ್ಲಿ ಕಲಿತ ಎಜುಕೇಷನನ್ನು ಅವರು ಆಶ್ರಮ ಸೇರಿದ ಮೇಲೂ, ಸನ್ಯಾಸಾಶ್ರಮ ಸೇರಿದ ಮೇಲೂ ಅದನ್ನು ಕೊನೆವರೆಗೂ ಜತನವಾಗಿ ಉಳಿಸ್ಕೊಂಡಿದ್ರು. ಈ ಸೆನ್ಸ್ ಇದೆಯಲ್ಲ, ಇದು ತುಂಬ ಕಷ್ಟ. ತನ್ನ ಸೆನ್ಸಿಗೆ ವಿರುದ್ಧವಾಗಿ ಅವರು ನಡೀಲಿಲ್ಲ. ಸಾಂದರ್ಭಿಕವಾಗಿ ಅವರು ಮಾತಾಡಿದ್ದು ಹಿಡ್ಕೊಂಡು ಅವರು ಸೆನ್ಸಿಗೆ ವಿರುದ್ಧವಾಗಿ ನಡ್ಕೊಂಡ್ರು ಅಂತ ಹೇಳಿದನ್ನು ತುಂಬ ಜನ ಬರೆದಿದ್ರು ಅಥವಾ ಹೇಳಿದ್ದಾರೆ. ಅದು ನಾನು ತೀರಾ ಹತ್ತಿರದಿಂದ ನೋಡಿದ ಹಾಗೆ ಅವರು ತನ್ನ ಸೆನ್ಸಿಗೆ ವಿರುದ್ಧವಾಗಿ ಎಲ್ಲೂ ಮಾತಾಡಲಿಲ್ಲ. ಈ ಒಳ ಪ್ರಜ್ಞೆ ಇದೆಯಲ್ಲ, ಈ ವಚನಕಾರರೆಲ್ಲ ಅವರು ಜೀವನದಲ್ಲಿ ಮುಖಾಮುಖಿಯಾದದ್ದೇ ತನ್ನ ಒಳಗಿನ ಪ್ರಜ್ಞೆಗೆ. ಅದಕ್ಕೆ ವಿರುದ್ಧವಾಗಿ ಅವರು ಬದುಕಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಹಾಗೆ ಅವರು ಬದುಕಲಿಕ್ಕೆ ಪ್ರಯತ್ನ ಪಟ್ಟಾಗಲೆಲ್ಲ ಅವರು ಸೋತರು. ಆ ಸೋತದ್ದಕ್ಕೆಲ್ಲ ಅವರು ನುಡಿಯನ್ನು ಕೊಟ್ಟರು. ಆ ನುಡಿಗಳೆಲ್ಲ ವಚನಗಳಾಗಿ ಇವತ್ತು ವಚನ ಸಾಹಿತ್ಯ ಅಂತೇಳಿ ಸಮೃದ್ಧವಾಗಿದೆ. ಅದೇ ರೀತಿಯಲ್ಲಿ ಹರಿದಾಸ ಸಾಹಿತ್ಯ ಕೂಡ, ದಾಸ ಸಾಹಿತ್ಯ ಕೂಡ ಹಾಗೆ. ಇದೆಲ್ಲ ಅನುಭವದಿಂದ, ಜ್ಞಾನದ ಅನುಭವದಿಂದ ಹುಟ್ಟಿದ್ದು, ಕ್ರಿಯೆಯಿಂದ ಹುಟ್ಟಿದ ಅನುಭವಗಳು. ಸುಮ್ಮನೆ ಅದು ಹೇಳಿ ಬಂದ ಅನುಭವಗಳಲ್ಲ. ಮನುಷ್ಯನಿಗೆ 2 ರೀತಿ ಅನುಭವ ಆಗುತ್ತೆ, ಒಂದು ಪ್ರತ್ಯಕ್ಷವಾಗಿ, ಒಂದೊಂದು ಪರೋಕ್ಷವಾಗಿ. ಯಾರೋ ಹೇಳಿದ್ದನ್ನು ನಾವು ಕೇಳೋದು ಪರೋಕ್ಷ. ನಾನು ನನ್ನ ಸ್ವಂತ ಕ್ರಿಯೆಯಿಂದ ಪಡೆದ ಅನುಭವ ಇರುತ್ತಲ್ಲ, ನಾಲೆಜು, ಅದು ಒಳಗಿನ ಪ್ರಜ್ಞೆಯನ್ನು ಬೆಳೆಸುತ್ತೆ. ಈ ವಿಭುದೇಶ ತೀರ್ಥರಿಗೆ ಆ ಸೆನ್ಸನ್ನು ಕೊನೆವರೆಗೂ ಉಳಿಸ್ಕೊಂಡಿದ್ರು. ಆ ಪ್ರಜ್ಞೆಯನ್ನು ನೀವು ಮೋಸ್ಟ್ಲಿ ಮರ್ತಿದ್ರಿ ಅನ್ನೋ ಅಂತೇಳಿ ನಾನು ಕೇಳಿದೆ. ರಾಷ್ಟ್ರೀಕರಣ ಅಥವಾ ಖಾಸಗೀಕರಣ ಮಾಡಬೇಕು, ಖಾಸಗೀಕರಣದ ಮಾಡಿ ಸಮಸ್ಯೆ ಇಲ್ಲ. ಆದರೆ ಈ ಅನ್ಏಡೆಡ್ ಮತ್ತು ಏಡೆಡ್ ಇದರ ಕಾನ್ಸೆಪ್ಟ್ ಒಂಚೂರು ಹೇಳಬೇಕು. ಏಡೆಡ್ ಕಾಲೇಜು, ಸ್ಕೂಲ್ಗಳು ಸರ್ಕಾರ ಮತ್ತು ಖಾಸಗಿ ಈ ಮಿಶ್ರಣದಲ್ಲಿ ಅದನ್ನು ನಡೆಸಿದರೆ ಅಥವಾ ನಡೆಸ್ಕೊಂಡು ಬಂದ ಕಾಲೇಜುಗಳು, ಶಾಲೆಗಳನ್ನು ನೀವು ನೋಡಿದರೆ, ನನ್ನ ವೈಯಕ್ತಿಕ ಅಭಿಪ್ರಾಯ ಏಡೆಡ್ ಅದನ್ನು ಸ್ವಲ್ಪ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಶಿಕ್ಷಣದ ವ್ಯವಸ್ಥೆಯಲ್ಲಿ ಅಳವಡಿಸ್ಕೊಳ್ಬೋದು. ವಿಭುದೇಶ ತೀರ್ಥರಂಥವರ ಕೈಯಲ್ಲಿ ಅನ್ಏಡೆಡ್ ಸ್ಕೂಲುಗಳು ಸ್ಟಾರ್ಟ್ ಮಾಡಿದಾಗ
ಅವರಿಗೆ ಶಿಕ್ಷಣ ಕೊಡುವುದರ ಜೊತೆಗೆ ಒಂದಿಷ್ಟು ಲೈಫ್ ವ್ಯಾಲ್ಯೂಸನ್ನು ಕೊಡುವ, ಜೀವನ ಮೌಲ್ಯಗಳನ್ನು ಕೊಡುವ ಉದ್ದೇಶ ಇತ್ತು. ಅದಕ್ಕಾಗಿ ಈಗಲೂ ನಮ್ಮ ಶಾಲೆಯಲ್ಲಿ ಬೆಳಿಗ್ಗೆ ಭಗವದ್ಗೀತೆಯನ್ನು ಮಕ್ಕಳು ಓದಬೇಕು, ಸಂಜೆನೂ ಭಗವದ್ಗೀತೆಯನ್ನು ಓದಬೇಕು. ನಾನೇ ಒಂದು ಸಲ ಕೇಳಿದ್ದೆ, ಕರ್ನಾಟಕದ ಯಾವ್ಯಾವುದೋ ಮೂಲೆಯಿಂದಲೂ ನಮ್ಮ ಶಾಲೆ ಮಕ್ಕಳು ಬರ್ತಾರೆ, ಅವರಿಗೆ ಭಗವದ್ಗೀತೆ ಫಸ್ಟ್ ಟೈಮ್ ಜೀವನದಲ್ಲಿ ಗೊತ್ತಾಗೋದೇ ಇಲ್ಲಿ ಬಂದ ಮೇಲೆ ಅವ್ರ ನಾಲಿಗೆಯಲ್ಲಿ ಅದು ತಿರುಗಲ್ಲ, ಅಥವಾ ನಾಲಿಗೆಯೇ ತಿರುಗಲ್ಲ, ಅದು ಕಷ್ಟ ಆಗಲ್ಲ. ಮತ್ತು ಅವರು ಓದ್ತಾರೆ, ಅವರು ಅದನ್ನು ಅರ್ಥ ಮಾಡಿಕೊಳ್ಳೋದು ಅಥವಾ ಅರ್ಥ ಮಾಡಿಕೊಳ್ಬೇಕು ಹೇಳುವ ಆ ರೀತಿ ಹಂಬಲ ಅವರಿಗೆ ಬರಲ್ಲ ಸ್ವಾಮೀಜಿ. ಅವರಿಗದು ಆಗದೆ ಹೋದರೂ ತೊಂದರೆ ಇಲ್ಲ, ಬರಲಿ ಅಂತ ಹೇಳಿ ನನ್ನ ಉದ್ದೇಶ. ಅವರು ಭಗವದ್ಗೀತೆಯನ್ನು ಓದಬೇಕು ಅಂಥೇಳಿ ಪ್ರತಿ ಸಲ ಬಂದಾಗಲೂ ಭಗವದ್ಗೀತೆಯ ಎಲ್ಲ 18 ಚಾಪ್ಟರ್ಸನ್ನು ಪ್ರತಿ ಅವರ ವಿಸಿಟಲ್ಲೂ ಅವರು ಚೇಂಜ್ ಮಾಡ್ಕೊಳ್ತಾ ಹೋಗ್ತಾಯಿದ್ರು. ಈ ಸ್ವಾತಂತ್ರ್ಯೋತ್ತರ ಶಿಕ್ಷಣ ಪದ್ಧತಿಯ 91 ನಂತರದ ಜಾಗತೀಕರಣದ ಸಂದರ್ಭದಲ್ಲಿ ಅವರು ಇಂಗ್ಲೀಷ್ ಮೀಡಿಯಮನ್ನು ಎಲ್ಲ ಕಡೆಗೂ ವಿಸ್ತರಿಸ್ತಾ ಬಂದರು. ಇಂಗ್ಲೀಷನ್ನು ಮಾತಾಡಬೇಕು, ನಮ್ಮ ಮಕ್ಕಳು ಇಂಗ್ಲೀಷಲ್ಲಿ ಕಲಿಬೇಕು, ನೀವೇನಾದರೂ ಮಾತಾಡಿ, ಬಟ್ಲರ್ ಇಂಗ್ಲೀಷ್ ಮಾತಾಡಿದ್ರು ಅಡ್ಡಿಲ್ಲ, ಇಂಗ್ಲೀಷ್ ಮಾತಾಡಬೇಕು ಅಂತ ಅವರು ಹೇಳ್ತಿದ್ರು. ಜಾಗತೀಕರಣವನ್ನು ಸ್ವಲ್ಪ ಅನಾಲಿಸಿಸ್ ಮಾಡಿದರೆ, ನಾವು ಒಂದು ಪ್ರಜಾಪ್ರಭುತ್ವದ ದೇಶವಾಗಿ ನಾವು ಆರಿಸಿ ಕಳಿಸಿದ ನಮ್ಮ ಪ್ರಧಾನಮಂತ್ರಿ ಅಥವಾ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಯಾವ ಸಂದರ್ಭದಲ್ಲೂ ತನಗೆ ಬೇಕಾದ ಹಾಗೆ ಜಾಗತೀಕರಣದಿಂದ ಹೊರಗೆ ಬರುವುದಕ್ಕೆ ಅವಕಾಶ ಉಂಟು. ಅದರ ಧಿಕ್ಕರಿಸುವ ಅವಕಾಶ ಅಥವಾ ಅದರ ಒಡಂಬಡಿಕೆಗೆ ವಿರುದ್ಧವಾಗಿ ನಾವು ನಡೆಸ್ಕೊಂಡು ಹೋಗುವಾಗೆ ನಮಗೆ ಇದೆ, ಆ ಅಧಿಕಾರ ಉಂಟು. ನಾವು ಖಾಸಗೀಕರಣ, ಇದು ಜಾಗತೀಕರಣವನ್ನು ಯಾವಾಗ ಬೇಕಿದ್ದು ನಾವು ಮುರಿಬೋದು, ಆ ಒಪ್ಪಂದಗಳನ್ನು ಮುರಿಬೋದು. ಆದರೆ ಮುರಿಯುವುದು ಅಷ್ಟು ಸುಲಭ ಅಲ್ಲ ಈ ಸಂದರ್ಭದಲ್ಲಿ. ಇಂಗ್ಲೀಷ್ ಶಿಕ್ಷಣ ಪದ್ಧತಿ ಇಂಗ್ಲೀಷಿಂದ ಪ್ರಾದೇಶಿಕ ಭಾಷೆಗಳು ಸತ್ತು ಹೋಯಿತು. ಹೌದು, ಒಂದು ಸಾಮ್ರಾಜ್ಯಶಾಹಿ ಭಾಷೆಗೆ ದೇಶೀಯ ಭಾಷೆಗಳನ್ನು ಸಾಯಿಸುವ ಅಥವಾ ಅದನ್ನು ಪೂರ್ತಿಯಾಗಿ ನಾಶ ಮಾಡುವ ಒಂದು ತಾಕತ್ತಿರುತ್ತೆ. ಇಂಗ್ಲೀಷ್ನಿಂದ ಆಗ್ತಿರುವುದು ಅದೇ. ನಾನು ಆಗಲೇ ಹೇಳಿದೆ, ಗಾಂಧೀಜಿ ಕೂಡ ಅದಕ್ಕೆ ಒಂದು ಆಲ್ಟರ್ನೇಟಿವ್ ಆಗಿ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಲಾಸ್ಟಿಗೆ ಅವರು ಅದನ್ನು ಕೈ ಬಿಟ್ಟುಬಿಟ್ರು. ಇಲ್ಲಿ ಖಾಸಗೀಕರಣ, ಇದು ಜಾಗತೀಕರಣದ ದೊಡ್ಡ ಇಫೆಕ್ಟ್ ಏನು ಅಂತೇಳಿದರೆ, ಅವರು ಜಾಗತೀಕರಣ ಹುಟ್ಟಿದ್ದೇ ಅಮೆರಿಕದಿಂದ. ಅವರಿಗೆ ಅವರ ಉತ್ಪಾದನೆ ಹೆಚ್ಚಾದಾಗ, ಅಲ್ಲಿ ಬೇಡಿಕೆ ಕಮ್ಮಿ ಆದಾಗ ಅವರು ಆ ಉತ್ಪಾದನೆ ತಂದು ಬಡ ರಾಷ್ಟ್ರಗಳ ಮೇಲೆ ಹಂಚಲಿಕ್ಕೆ ಶುರು ಮಾಡಿದರು. ಆವಾಗ ಅವರಿಗೆ ಕಣ್ಣಿಗೆ ಬಿದ್ದ ರಾಷ್ಟ್ರಗಳೆಲ್ಲ ಭಾರತದಂಥ ರಾಷ್ಟ್ರಗಳು. ಒಂದು, ನಮ್ಮ ದೇಶದ ಜನಸಂಖ್ಯೆ ಜಾಸ್ತಿ, ಇನ್ನೊಂದು ಕಮ್ಮಿ ರೇಟಿಗೆ ಸೇಲ್ ಮಾಡಿದರೆ ವಸ್ತುಗಳು ಸಿಗತ್ತೆ ಹೇಳುವ ಎಚ್ಚರದಲ್ಲಿ ಭಾರತೀಯರು ಅದನ್ನು ತಗೊಳ್ತಾರೆ. ಈ ರೀತಿಯ ಒಂದು ಹುನ್ನಾರ ಅದರಲ್ಲಿತ್ತು. 1929ರಲ್ಲಿ ಅವರಿಗೆ ಒಂದು ಆರ್ಥಿಕ ಮುಗ್ಗಟ್ಟು ಬರುತ್ತೆ ಅಮೆರಿಕಕ್ಕೆ. ನಂತರ ಆ ಆರ್ಥಿಕ ಮುಗ್ಗಟ್ಟನ್ನು ಹೇಗೆ ಅದರಿಂದ ಪಾರಾಗಬೇಕು ಹೇಳಿದಾಗ, ಅಲ್ಲಿಯ ಅಧ್ಯಕ್ಷ ರೂಸ್ವೆಲ್ಟ್ ಜಾನ್ ಮೆಕಾರ್ಡ್ ಕೇನ್ ಅಂತೇಳಿ ಅವನನ್ನು ಕರೆಸ್ಕೊಂಡು ಕೇಳ್ತಾನೆ, ಏನು ಮಾಡಬೇಕಿದೆ ಅಂತೇಳಿ. ಆವಾಗ ಒಂದು ಐಡಿಯಾ ಕೊಡ್ತಾನೆ ಅರ್ಥಶಾಸ್ತ್ರಜ್ಞ. ಬೆಳೆಗಳನ್ನು ಕಮ್ಮಿ ಬೆಳೀಲಿಕ್ಕೆ ನೀವು ರೈತರಿಗೆ ಹೇಳಿ, ಕಮ್ಮಿ ಬೆಳೆದ ಬೆಳೆಯನ್ನು ನೀವು ಹೆಚ್ಚಿನ ರೇಟಿಗೆ ಅದನ್ನು ತಗೊಳ್ಳಿ, ಒಂದು ಉದ್ಯೋಗ ಸೃಷ್ಟಿಯಾಗ್ತದೆ, ಅವರಿಗೆ ಹಣವೂ ಸಿಗ್ತದೆ, ನಿರಂತರವಾಗಿ ನೀವು ಉದ್ಯೋಗವನ್ನು ಸೃಷ್ಟಿ ಮಾಡುವ, ಉದ್ಯೋಗದಲ್ಲಿ ನೀವು ನಿರಂತರತೆಯನ್ನು ಸೃಷ್ಟಿ ಮಾಡುವ ನಿರಂತರತೆಯನ್ನು ಕಾಪಾಡಿಕೊಳ್ತಾ ಹೋಗಿ. ಈ ಐಡಿಯಾವನ್ನು ನಾವು ಕೊಟ್ಟ ಮೇಲೆ ಆ ಉತ್ಪಾದನೆ ಮಾಡಿದ ವಸ್ತುಗಳನ್ನು ಜನರಿಗೆ ಕಮ್ಮಿ ರೇಟಲ್ಲಿ ಸರ್ಕಾರ ಕೊಡಲಿಕ್ಕೆ ಶುರು ಮಾಡ್ತದೆ. ಜನ ತಗೊಳ್ತಾರೆ. ತಗೊಳ್ಳುವವರಿಗೂ ಕೂಡ ಅಥವಾ ಬೇಡಿಕೆ ಎಲ್ಲಿವರೆಗಿರುತ್ತೆ ಅಂದರೆ, ನನಗೆ ಸಾಕಾಗುವಷ್ಟರ ಮಟ್ಟಿಗೆ ಬೇಡಿಕೆ ಇರುತ್ತೆ, ನನಗೆ ಸಾಕಾದ ಮೇಲೆ ನಾನು ಅದನ್ನು ತಗೊಳ್ಳೋದಿಲ್ಲ. ಆವಾಗ ಅದನ್ನು ಅವ್ರು ಏನು ಮಾಡಿದರು, ಜಾಗತೀಕರಣ ಹೇಳುವ, ಗ್ಲೋಬಲೈಸೇಷನ್ ಹೇಳುವ ಮೂಲಕ ಅದನ್ನು ಇತರ ದೇಶಗಳಿಗೆ, ಬಡ ರಾಷ್ಟ್ರಗಳಿಗೆ ಬಿಟ್ಟರು. ಆವಾಗ ಅದು ಭಾರತಕ್ಕೆ ಬಂತು. ಈಗ ನಮ್ಮಲ್ಲಿ ಕಂಪ್ಯೂಟ್ರ್ 12-15 ಸಾವಿರಕ್ಕೂ ಸಿಗುತ್ತೆ. ಇದೆಲ್ಲ ಜಾಗತೀಕರಣದ ಪರಿಣಾಮ. ನಂತರ 1939ರವರೆಗೆ 10 ವರ್ಷ ಅವರು ಆ ಆರ್ಥಿಕ ಮುಗ್ಗಟ್ಟನ್ನು ಅನುಭವಿಸಿದರು. 39ರ ಹೊತ್ತಿಗೆ ಆರ್ಥಿಕವಾಗಿ ಅವರು ಸದೃಢ ಆಗ್ತಾ ಬಂದರು ಅಮೇರಿಕದವರು. ಅದರ ಜಾಗತೀಕರಣದ ಇಫೆಕ್ಟಿಗೆ ನಾವು ಪೂರ್ತಿಯಾಗಿ ಇವತ್ತು ಮಾರು ಹೋಗಿದ್ದೇವೆ. ನಮ್ಮಲ್ಲಿ ಒಂದು ಕೊಳ್ಳುಬಾಕ ಸಂಸ್ಕೃತಿಯನ್ನು ಅವರು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಈಗ ನಾನು ನಮಸ್ಕಾರ ಅಂತ ಹೇಳಬೇಕಿದ್ರೆ ಸಾಮಾನ್ಯವಾಗಿ 2 ಕೈಯನ್ನು ಜೋಡಿಸ್ತೇನೆ. ಯಾರಾದರೂ ನಮಸ್ಕಾರ ಮಾಡಬೇಕಿದ್ರೆ 2 ಕೈಯನ್ನು ಜೋಡಿಸ್ತಾರೆ. ಅದು ನಾನು ಹಾಯ್ ಅಂತ ಹೇಳಬೇಕಿದ್ರೆ ಕೈಯನ್ನು ಮೇಲೆತ್ತೇನೆ.
ಇದು ಜಾಗತೀಕರಣ ಒಂದು ಸಾಂಸ್ಕೃತಿಕ ನೆಲೆಯನ್ನು ಪಲ್ಲಟ ಮಾಡುವ ರೀತಿ. ಈಗ ಎರಡೂ ಕೈಲಿ ನಮಸ್ಕಾರ ಮಾಡುವವ್ರ ಸಂಖ್ಯೆ ಕಮ್ಮಿ, ಹಾಯ್ ಹೋಯ್ ಅಂತ ಹೇಳುವವ್ರ ಸಂಖ್ಯೆನೇ ಜಾಸ್ತಿ. ಈ 91 ನಂತರದ ಶಿಕ್ಷಣ ಪದ್ಧತಿ ಉಂಟಲ್ಲ, ಅದರ ದೊಡ್ಡ ದುರಂತ ಅಂದರೆ ನಮ್ಮ ಸಂಸ್ಕೃತಿ ಅದು ಬಡವಾಗ್ತಾ ಹೋಗೋದು. ಈಗಲೂ ನಮ್ಮಲ್ಲಿ ಕಲಿಯುವವರು ಅಥವಾ ಮಕ್ಕಳನ್ನು ಶಾಲೆಗೆ ಸೇರಿಸುವವರು ಅವರು ಕಲೆ ಸಂಸ್ಕೃತಿಯನ್ನು ಹೆಚ್ಚು ಆಸ್ವಾದನೆ ಮಾಡಲಿಕ್ಕೆ ಹೋಗೋದಿಲ್ಲ. ಪೇರೆಂಟ್ಸ್ಗಳು ಅವರಿಗೆ ಇನ್ಫಾರ್ಮೇಷನ್ ಒಂದು ಟ್ರಾನ್ಸ್ಫರ್ ಆಗಬೇಕು ತನ್ನ ಮಕ್ಕಳಿಗೆ, ನಂತರ ಹೆಚ್ಚು ಮಾರ್ಕ್ ಬರಬೇಕು, ನಂತರ ಹೆಚ್ಚು ಮಾರ್ಕನ್ನು ಪಡೀತಾ ಅವರಿಗೆ ಬೇಕಾದ ಕಾಲೇಜಲ್ಲಿ ಅವರಿಗೆ ಸೀಟ್ ಸಿಗ್ತಾ ನಂತರ ನಾವು ಹೆಚ್ಚು ದೊಡ್ಡ ಉದ್ಯೋಗ ಪಡೀಬೇಕು. ಇಷ್ಟಕ್ಕೆ ಅವರ ಆಲೋಚನೆಗಳು ಸೀಮಿತವಾಗಿರುತ್ತದೆ. ಇದರ ಆಚೆಯ ಒಂದು ಸಂಸ್ಕೃತಿಯ ವಾರಸುದಾರಿಕೆಗೆ ನಮ್ಮ ಮೇಲೆ ಇದೆ ಹೇಳುವ ಸೆನ್ಸ್ ಅವರಲ್ಲಿ ಕಮ್ಮಿ. ನಾವು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಇರುವವರು, ನಮ್ಮಲ್ಲಿ ಮಕ್ಕಳು ನಮ್ಮಲ್ಲೇ ಇರ್ತಾರೆ. ಆದ್ದರಿಂದ ನಮಗೆ ಅದು ತೀರಾ ಹತ್ತಿರದ ಅವರನ್ನು ನೋಡಿ ನೋಡಿ ಆ ಪ್ರಭಾವ ಮತ್ತು ಪರಿಣಾಮ ನಮಗೆ ತೀರಾ ಹತ್ತಿರ. ಅದು ನಮ್ಮಲ್ಲಿ ಪೇರೆಂಟ್ಸ್ಗಳು ಬರೋದು, ಮಾತಾಡೋದು ಟೀಚರ್ಸ್ಗಳ ಹತ್ರ, ಈ ಎಲ್ಲ ನಮಗೆ ಎಷ್ಟೋ ಸಲ ಅನಿಸುತ್ತೆ ಈ 47 ಇಂದ 91ರವರೆಗಿನ ಶಿಕ್ಷಣ ಪದ್ಧತಿ ನಾವು ಕಲ್ತಿದ್ದು, ನೀವು ಇಲ್ಲಿ ಕೂತರಲ್ಲಿ ಬಹುಪಾಲು ಎಲ್ಲರೂ ಕಲ್ತಿದ್ದು 1986 ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿಯೇ. ಆವಾಗ ನಾವು ಶಾಲೆಗೆ ಬರಲಿಲ್ಲ ಅಂದರೆ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ನಮ್ಮ ಮೇಸ್ಟ್ರುಗಳು ಮನೆಗೆ ಬಂದು ಕರ್ಕೊಂಡು ಹೋಗ್ತಿದ್ರು. ಮುಖ್ಯವಾಗಿ ನೀವೆಲ್ಲ ಆಲೋಚಿಸಿ ನೋಡಿ ಒಂದು ಸಾರಿ, ನನಗೆ ಅಥವಾ ನಮ್ಮಂಥವರಿಗೆ ಆ ಏಜ್ನಲ್ಲಿ ಕಲಿತವರಿಗೆ ನನ್ನ ಮಾಸ್ಟರ್ಗಳೆಲ್ಲ ನನ್ನ ಊರು ನನ್ನ ಮನೆಯ ಸುತ್ತಮುತ್ತಲಿರುವವರೇ. ಅಂದರೆ ನನ್ನ ಪರಿಚಯ ಅವರಿಗೆ ಪಕ್ಕ ಗೊತ್ತಿರ್ತಿತ್ತು. ನನ್ನ ಮನೆ, ನನ್ನ ತಂದೆ ತಾಯಿ, ನನ್ನ ಮನೆತನದ ಹಿನ್ನೆಲೆಲ್ಲ ಗೊತ್ತಿರ್ತಿತ್ತು ಅವರಿಗೆ. ಅವರ ಮನೆತನ, ಅವರ ಮಕ್ಕಳು, ಅವರ ಸಂಸ್ಕೃತಿ ಇದೆಲ್ಲವೂ ನನಗೆ ಗೊತ್ತಿರ್ತಿತ್ತು. ಈ ಸಂಬಂಧ ತುಂಬ ಗಾಢವಾಗಿಯೇ ಇತ್ತು. ಅದಕ್ಕಾಗಿ ಅವರು ಶಾಲೆಗೆ ಹೋಗ್ಬೇಕಿದ್ರೆ ಮಕ್ಕಳನ್ನು ಕರ್ಕೊಂಡೇ ಹೋಗ್ತಿದ್ರು. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಶಾಲೆಯಲ್ಲಿ ಮಾರ್ಕ್ಸ್ ಕಮ್ಮಿ ಬಂದರೆ ಅಥವಾ ಆಡುವಾಗ ಎಲ್ಲರೂ ಬಿದ್ದು ಪೆಟ್ಟು ಮಾಡಿಕೊಂಡ್ರೆ ಅದನ್ನು ಅವರು ತಂದು ಮನೆಗೆ ಮುಡಿಸಿ ಹೇಳಿ, ಮಾರ್ಕ್ಸ್ ಕಮ್ಮಿ ಬಿದ್ದರೆ ನಮ್ಮ ತಂದೆ ತಾಯಿ ಹತ್ರ ಬಂದು ಮಾತಾಡಿ ಬೈದು ಮನೆಗೆ ಬಂದು ಕೂತು ಪಾಠ ಹೇಳಿದ್ದಲ್ಲ ಇನ್ನೂ ನೆನಪಿದೆ. ಆ 86 ಶಿಕ್ಷಣ ನೀತಿ ಉಂಟಲ್ಲ, ಅದು ಇಂದಿರಾ ಗಾಂಧಿ ಅವರು ಜಾರಿಗೆ ತಂದದ್ದು. ಸ್ವಲ್ಪ ಅಲ್ಲ ಬಹುಪಾಲಿಗೆ ಅದು ಈ ದೇಶನ ಒಂದು ವಿದ್ಯಾಭ್ಯಾಸ ಇದ್ದರೆ ಹೇಗಿರ್ತಿತ್ತು ಆ ರೀತಿಯಲ್ಲಿ ನಡೆಸ್ಕೊಂಡು ಬಂತು ಅದು. ನಂತರ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ, ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ಅದು ಪ್ರಾರಂಭವಾಯಿತು ಸರ್ವ ಶಿಕ್ಷಣ ಅಭಿಯಾನ. ಅಲ್ಲಿಂದ ಅದು ಕಡ್ಡಾಯ ಶಿಕ್ಷಣ ಅಂತೇಳಿ 6 ರಿಂದ 14 ವರ್ಷದವರೆಗೆ ಮಕ್ಕಳಿಗೆ ಫೇಲ್ ಮಾಡಬಾರ್ದು ಹೇಳುವ ನೀತಿ ಬಂತು. ನಂತರ ಮನಮೋಹನ್ ಸಿಂಗ್ ಕಾಲದಲ್ಲಿ ಈ ಸಾಮಾನ್ಯ ಪ್ರವೇಶ ಪರೀಕ್ಷೆ ಅದರ ಪರಿಚಯ ಆಯಿತು. ಹಾಗೆ ನಡ್ಕೊಂಡು ಬಂತು. ಈಗ ಒಂದು 2 ವರ್ಷದ ಹಿಂದೆ ಶಿಕ್ಷಣ ಮತ್ತೆ ಅದರ ಕಂಟಿನ್ಯೂಟಿಯನ್ನು ಕಳ್ಕೊಂಡದೆ. ಇಷ್ಟು ವರ್ಷ ಸಾಗಿ ಬಂದದ್ದಕ್ಕೂ ಈ ಕೊರೋನಾ ಟೈಮಲ್ಲಿ 2 ವರ್ಷ ಅದು ನಿಂತು ಹೋದದ್ದಕ್ಕೂ ಈಗ ತಿರುಗಿ ವಾಪಸ್ಸು ನಾವು ಅದನ್ನು ಟ್ರ್ಯಾಕಿಗೆ ತರೋದಕ್ಕೂ ಮತ್ತು ಇಂಗ್ಲೀಷ್ ಶಿಕ್ಷಣ ಪದ್ಧತಿ ಅಥವಾ ಇಂಗ್ಲೀಷ್ ಶಿಕ್ಷಣ ಅದಕ್ಕೆ ನಾವು ಮಾರು ಹೋಗಿದ್ದನ್ನು ನೆನಪಿಸ್ಕೊಂಡ್ರೆ ಅಥವಾ ಅದನ್ನು ಅವಲೋಕಿಸಿದರೆ ನನಗೆ ಅನಿಸೋದು ಇನ್ನೊಂದು 2-3 ಇಯರ್ಸ್ ಆದರೂ ಇದು ಬೇಕು, ಮತ್ತೆ ಟ್ರ್ಯಾಕಿಗೆ ಬರಲಿಕ್ಕೆ ಶ್ರಮ ಪಡಬೇಕು. ಮಕ್ಕಳಿಗೆ ಓದುವುದು ಬರೆಯುವುದೆಲ್ಲ ಮರ್ತೇ ಹೋಗಿದೆ. ಈ ಮಧ್ಯೆ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅದನ್ನು ಜಾರಿಗೆ ತರುವುದಕ್ಕೆ ಸರ್ಕಾರ ತುಂಬ ತಯಾರಿ ಮಾಡಿಕೊಳ್ತಿದೆ. ಆಲ್ರೆಡಿ ಯೂನಿವರ್ಸಿಟಿ ಲೆವೆಲ್ಗಳಲ್ಲಿ ಅದು ಬಂದಿದೆ. ಇನ್ನು ಪ್ರೈಮರಿ ಮತ್ತು ಹೈಸ್ಕೂಲನ್ನು ಅವರು ಆ ಶಿಕ್ಷಣ ನೀತಿ ಪ್ರಕಾರ ಅದನ್ನು ವಿಂಗಡಿಸ್ತಾರೆ. ಇದೆಲ್ಲ ಸ್ವಲ್ಪ ಸಮಯ ತಗೊಳ್ತದೆ. ಅದನ್ನು ಚರ್ಚೆಗೆ ಅವಕಾಶ ಕೊಡಲಿಲ್ಲ ಅಂತೇಳಿ ಗಲಾಟೆ ಉಂಟು. ಅದಕ್ಕಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅಪೋಸ್ ಮಾಡುವವ್ರ ಸಂಖ್ಯೆ ತುಂಬ ಇದೆ. ಎಷ್ಟೋ ಪ್ರಶ್ನೆಗಳಿಗೆ ಅದಕ್ಕೆಲ್ಲ ಆನ್ಸರ್ ಇಲ್ಲ. ಅದೆಲ್ಲ ಗೌರ್ಮೆಂಟ್ ಹೇಗೆ ಭರಿಸ್ತದೆ? 6% GDPಯಲ್ಲಿ ಶಿಕ್ಷಣವನ್ನು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರಬೇಕು. ತುಂಬ ಕನಸುಗಳುಂಟು ಮೋದಿಯವರಲ್ಲಿ. ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗ್ತದೆ? ಈ ಅಬ್ದುಲ್ ಕಲಾಂ ಹೇಳಿದ ಒಂದು ಮಾತಿದೆ, ಏನೇ ನೀವು ಪರಿವರ್ತನೆಗಳನ್ನು ತನ್ನಿ ಅಥವಾ ನೀತಿಗಳನ್ನು ತನ್ನಿ, ಅದು ಸಕ್ಸಸ್ ಆಗೋದು ಕ್ಲಾಸಲ್ಲಿ ಅಂತ. ಒಬ್ಬ ಟೀಚರ್ ಮಾಡಬಹುದಾದ ಅಥವಾ ಮಾಡಬೇಕಾದ
ಶ್ರಮ ತುಂಬ ದೊಡ್ಡದು ತರಗತಿಯಲ್ಲಿ. ಆದ್ದರಿಂದ ಈ ಗ್ಲೋಬಲೈಜೇಷನನ್ನು ನಾವು ಬಿಡಲಿಕ್ಕೂ ಆಗದೆ ಅದನ್ನು ಪೂರ್ತಿಯಾಗಿ ಎದುರಿಸ್ತಾ ಇಂಗ್ಲೀಷ್ ಶಿಕ್ಷಣ ಪದ್ಧತಿಯನ್ನೂ ಪೂರ್ತಿ ಕಳ್ಚ್ಕೊಳ್ಳಿಕ್ಕಾಗದೆ ನಮ್ಮ ಸಂಸ್ಕೃತಿಯನ್ನು ನಾವು ನಾಶ ಮಾಡಿಕೊಳ್ಳದೆ ಎಲ್ಲ ಕ್ಷೇತ್ರಗಳಿಗಿಂತಲೂ ಹೆಚ್ಚು ಸಂವೇದನೆಯನ್ನು ಉಳ್ಳ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಮಾಡಿ ಅಥವಾ ಏನಾದರೂ ಮಾಡುವುದಿದ್ದರೆ ಒಂದು ಕ್ರಾಂತಿಯನ್ನು ಈ ಕ್ಷೇತ್ರದಲ್ಲೇ ಮಾಡಬಹುದು ಹೇಳುವ ಎಚ್ಚರ 1952ರಲ್ಲಿ ವಿದೇಶ ತೀರ್ಥರಿಗಿತ್ತು. ಅದಕ್ಕಾಗಿ ಅವರು ಆವಾಗಲೇ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳನ್ನು ತೆಗೆದರು. ತುಂಬ ಜನ ಪೇರೆಂಟ್ಸ್ಗಳು ನಮ್ಮ ಶಾಲೆಯಲ್ಲಿ ಕಲಿತವರು, ಬೇರೆ ಬೇರೆ ನಮ್ಮ ಪೂರ್ಣಪ್ರಜ್ಞೆ ಇನ್ಸ್ಟಿಟ್ಯೂಷನ್ ಕಲಿತವರು ಹೇಳ್ತಾರೆ, ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಕಲಿಸಿದವರೇ ನಿಮ್ಮ ಸ್ವಾಮೀಜಿ ಅಂತ. ನೀನು ಮಾತಾಡಿದ್ರೂ ತೊಂದರೆ ಇಲ್ಲ ಅಥವಾ ಮಾತಾಡದೆ ಹೋದರೂ ತೊಂದರೆ ಇಲ್ಲ, ಒಂದು ವರ್ಡ್ ಮಾತಾಡಿದ್ರು ಅಡ್ಡಿಲ್ಲ, ನೀನು ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತೇಳಿ ಅವರು ಅವನನ್ನು ಕುಟ್ಟಿ ಮಾತಾಡಿಸ್ತಿದ್ರು, ಇಂಗ್ಲೀಷಲ್ಲೇ ಮಾತಾಡಿಸ್ತಿದ್ರು. ಅದು ರಾಂಗ್ ಆದರೂ ಅಡ್ಡಿಲ್ಲ. ಈಗ ಇಂಗ್ಲೀಷ್ ಶಿಕ್ಷಣ ಪದ್ಧತಿಯ ಪ್ರಭಾವ ಗ್ಲೋಬಲೈಜೇಷನ್ ಬಂದ ಮೇಲೆ ಹೇಗಾಯಿತು ಅದನ್ನು ಅವರು ಆವಾಗಲೇ ಕಂಡುಕೊಂಡಿದ್ರು. ಅಂದರೆ ಅವರ ದೂರದೃಷ್ಟಿ ಹೇಗಿತ್ತು ಅದನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ, ತುಂಬ ದೂರದೃಷ್ಟಿ ಇತ್ತು. ಅದಕ್ಕಾಗಿ ನಾನು ಸ್ಟಾರ್ಟಿಂಗ್ಲಿ ಒಂದು ಮಾತು ಹೇಳಿದೆ, ಒಂದು ಸರ್ಕಾರ ಮಾಡಬಹುದಾದ ದೊಡ್ಡ ಕೆಲಸನ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಮಾಡಿದ್ದಾರೆ. ಅವರು ಅವತ್ತು ಹೇಳಿದ ಕೆಲವು ಕಾನ್ಸೆಪ್ಟ್ಗಳನ್ನು ಸರ್ಕಾರ ಇವತ್ತು ಜಾರಿಗೆ ತರ್ತಾ ಉಂಟು. ಗೌರ್ಮೆಂಟ್ ಸ್ಕೂಲ್ಗಳು ಈಗ ತರ್ತಾ ಇದೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳ ಕಾನ್ಸೆಪ್ಟ್ ನೋಡಿ, ಒಂದು ಕುಮಾರಸ್ವಾಮಿ ಅವರ ಗೌರ್ಮೆಂಟಲ್ಲಿ ಬಂತು. ಆವಾಗಲೂ ಸ್ವಲ್ಪ ಜನ ಅದನ್ನು ಅಪೋಸ್ ಮಾಡಿದರು. 1000 ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳನ್ನು ಸರ್ಕಾರಿ ಶಾಲೆಯಲ್ಲಿ ತರ್ತೇವೆ, ಬೈಲಿಂಗ್ವಲ್ ಮೆಥಡಲ್ಲಿ ನಾವು ಕಲಿಸ್ತೇವೆ. ನಂತರ ಅದಾದಮೇಲೆ ಕಾಂಗ್ರೆಸ್ ಯಡಿಯೂರಪ್ಪ ಸರ್ಕಾರ ಬಂತು, ಆವಾಗಲೂ ಅದನ್ನು ಮತ್ತು 1000 ಸ್ಕೂಲನ್ನು ಎಕ್ಸ್ಟೆನ್ಷನ್ ಮಾಡಿದರು. ಒಂದು ಸಾರಿ ಅಪೋಸ್ ಮಾಡಿದವರು ನಂತರ ತಮಗೆ ಅಧಿಕಾರ ಸಿಕ್ಕಿದಾಗ ಅದನ್ನು ಜಾರಿಗೆ ತರೋದು ಇದು ಸಾಮಾನ್ಯ. ಆದರೆ ಶಿಕ್ಷಣ ಪದ್ಧತಿಯಲ್ಲಿ ಅವರು ಆ ನೀತಿಯನ್ನು ಅಳವಡಿಸ್ಕೊಂಡು ಅದನ್ನು ಬೆಳೆಸ್ಕೊಂಡು ಹೋಗುವುದು ಇದೊಂದು ಕ್ರಮ. ಆದರೆ ಈಗ ಸಮಸ್ಯೆ ಏನಾಗಿದೆ ಅಂದರೆ ಎಡ ಮತ್ತು ಬಲ ಈ ಎರಡು ಸಿದ್ಧಾಂತಗಳ ನಡುವೆಯಲ್ಲಿ ಶಿಕ್ಷಣ, ಸ್ವಾತಂತ್ರ್ಯೋತ್ತರ ಶಿಕ್ಷಣ, ಅದರಲ್ಲೂ 91 ನಂತರ ಅದು ಏನೋ ಅದು ಮುಸ್ಕಿನ ಗುದ್ದಾಟದ ಹಾಗೆ ಉಂಟು. ಒಂದು ಸರ್ಕಾರ ಬರ್ತದೆ, ಅವರಿಗೆ ಅಥವಾ ಅವರು ಮಾಡುವ ಪಠ್ಯಕ್ರಮ, ಇನ್ನೊಂದು ಸರ್ಕಾರ ಬಂದಾಗ ಆ ಪಠ್ಯಕ್ರಮವನ್ನು ಅಳಿಸಿ ಇನ್ನೊಂದು ಪಠ್ಯಕ್ರಮ ಮಾಡೋದು. ಅದು ಲ್ಯಾಂಗ್ವೇಜಲ್ಲೂ ಬಂತು, ಕೋರ್ ಸಬ್ಜೆಕ್ಟ್ಗಳಲ್ಲೂ ಬಂತು. ಇಲ್ಲಿ ಏನಾಗುತ್ತೆ ಅಂದರೆ ಎಲ್ಲೋ ಕಂಟಿನ್ಯೂಟಿ ತಪ್ಪೋಗುತ್ತೆ. ಒಂದೇ ಸೇಮ್ ಮ್ಯಾಟರನ್ನು ಎರಡು ಸರ್ಕಾರಗಳು ಅಳವಡಿಸುವ ಈ ಪಠ್ಯಕ್ರಮದಿಂದ ಒಂದೇ ವಿಚಾರದ ಮೇಲೆ ಎರಡೆರಡು ಅಭಿಪ್ರಾಯಗಳು ಹುಟ್ಟುಕೊಳ್ಳುವ ಸಾಧ್ಯತೆ ಉಂಟು. ಪ್ರಾದೇಶಿಕವಾಗಿ, ಸಾಹಿತ್ಯದ ಪ್ರಭೇದವಾಗಿ ಅವರವರಿಗೆ ಬೇಕಾದ ಪಠ್ಯಗಳನ್ನು ಅಳವಡಿಸುವುದು ಕಾಮನ್ ಆಗಿ ನಾವು ನೋಡ್ತೇವೆ. ಈ ಎಡ ಮತ್ತು ಬಲ ಸಿದ್ಧಾಂತದ ಇದು ಸ್ವಲ್ಪ ಕಳ್ಚ್ಕೊಳ್ಬೇಕು ಈ ರಾಷ್ಟ್ರೀಯ ಶಿಕ್ಷಣ ನೀತಿಗಳಿಗೆ. ಮೋಸ್ಟ್ಲಿ ಅದು 2020ರ ಶಿಕ್ಷಣ ನೀತಿಯಲ್ಲಿ ಸಾಧ್ಯ ಆಗ್ಬೋದು. ಸ್ಥಳೀಯ ಭಾಷೆಗಳಿಗೆ, ಅದರಲ್ಲೂ ಮಾತೃಭಾಷೆಗಳಿಗೆ ಪ್ರಾಧಾನ್ಯತೆ ಕೊಡಬೇಕು ಅಂತೇಳಿ ಅದನ್ನು ತುಂಬ ಒತ್ತಿ ಹೇಳಿದ್ದಾರೆ. ಅದರಿಂದ ಒಂಚೂರು ಬದಲಾವಣೆ, ಪೂರ್ತಿಯಾಗಿ ಬದಲಾವಣೆ ಆಗಿಬಿಡ್ತದೆ ಅಂತ ಹೇಳೋದಿಲ್ಲ ನಾನು, ಯಾಕೆಂದರೆ ಅದರ ಸಕ್ಸಸ್ ನಿಲ್ಲುವುದು ತರಗತಿಯಲ್ಲಿ. ನೀವು ಎಂಥ ಪಠ್ಯಕ್ರಮ ಅಳವಡಿಸಿದರೂ ಒಬ್ಬ ಟೀಚರ್ ಅದನ್ನು ಬೋಧಿಸುವ ರೀತಿಯಲ್ಲಿ ಅಥವಾ ತನ್ನ ಮಕ್ಕಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡುವ ರೀತಿಯಲ್ಲಿ ಅದು ಯಶಸ್ಸನ್ನು ಪಡೆಯುವುದು. ಸಾರ್ಥಕತೆ ಕಾಣೋದು ಬೇರೆ, ಸಾರ್ಥಕ್ಯವನ್ನು ಕಾಣೋದು ಬೇರೆ. ಶಿಕ್ಷಕ ಸಾರ್ಥಕ್ಯ ಕಂಡ್ರೆ ಅಲ್ಲಿಗೆ ಮುಗೀತು, ಆದರೆ ಅವ ಸಾರ್ಥಕ್ಯ ಕಾಣಬೇಕು. ಯಾಕಂದರೆ ಈ 2 ಇಯರ್ಸಲ್ಲಿ ಶಿಕ್ಷಕರಿಗೂ ಟೀಚಿಂಗ್ ಮಾಡೋದು ಮರ್ತೋಗಿದೆ. ನಾನೇ ಹೆಚ್ಚು ಕಡಿಮೆ 1-1.5 ವರ್ಷದಿಂದ ಪಾಠ ಮಾಡಲಿಲ್ಲ. ಬರೆಯುವುದು ನಿಂತು ಮಾತಾಡಿದಷ್ಟು ಸುಲಭ ಅಂತೇಳಿ ನನಗೆ ಯಾವಾಗಲೂ ಅನಿಸೋದೇ ಇಲ್ಲ. ಅದಕ್ಕಾಗಿ ರಾಷ್ಟ್ರೀಯ ಸ್ವಾತಂತ್ರ್ಯೋತ್ತರ ಶಿಕ್ಷಣ ಪದ್ಧತಿ ಅಥವಾ ಅದರ ಅವಲೋಕನ ಈ ಟಾಪಿಕನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದು ನಮ್ಮ ಗುರುಗಳು, ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಸಂಸ್ಥೆಗಳ ಸಂಸ್ಥಾಪಕರನ್ನು ನೆನಪಿಸಬೇಕು. ಮತ್ತು ಅವರು ಜಾರಿಗೆ ತಂದ ಶಿಕ್ಷಣ ಪದ್ಧತಿ ಇಂಗ್ಲೀಷ್ ಶಿಕ್ಷಣ ಪದ್ಧತಿ. ಹಾಗಂತ ಅವರು ಏನು ಕನ್ನಡ ವಿರೋಧಿಯಾಗಿರಲಿಲ್ಲ, ಇಲ್ಲ. ಹಾಗೆ ಇಂಗ್ಲೀಷಿಗೆ ನಾನು ಆವಾಗ ಹೇಳಿದೆ, ಅದು ಸಾಮ್ರಾಜ್ಯಶಾಹಿ ಭಾಷೆ, ಎಲ್ಲವನ್ನು ಕೊಲ್ಲುವ ಸಾಮರ್ಥ್ಯ ಉಂಟು. ಹಾಗಂತ ಜಗತ್ತಿನ ಎಲ್ಲ ಭಾಷೆ ಅದು ಕೊಂದಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಅದರ ತುಂಬ ಭಾಷೆಗಳು ನಾಶ ಆಗಿದ್ದಂತೂ ಹೌದು. ಎಲ್ಲ ದೇಶೀಯ ಭಾಷೆಗಳಲ್ಲೂ ಸಂಸ್ಕೃತ ಪದಗಳಿವೆ, ಇದು ಇಂಗ್ಲೀಷ್ ಪದಗಳಿವೆ. ಸಂಸ್ಕೃತದಲ್ಲಿ ಮಾತ್ರ ಇವತ್ತಿನವರೆಗೂ ಇಂಗ್ಲೀಷ್ ಪದಗಳು ಸೇರಲಿಲ್ಲ. ಅದರಿಂದ
ಸಂಸ್ಕೃತವನ್ನು ಕೊಲ್ಲುವ ಸಾಮರ್ಥ್ಯ ಇಂಗ್ಲೀಷಿಗೆ ಮೋಸ್ಟ್ಲಿ ಈ ಜನ್ಮದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ವೇನೋ. ಆದ್ದರಿಂದ ಇಂಗ್ಲೀಷು ಒಂದು ರೀತಿಯ ಬಡತನ ಅಥವಾ ಶಬ್ದ ದಾರಿದ್ರ್ಯ ಇದೆ ಅದರಲ್ಲಿ. ಸಂಸ್ಕೃತಕ್ಕೆ ಶಬ್ದ ದಾರಿದ್ರ್ಯ ಇಲ್ಲ. ಇಂಗ್ಲೀಷಿನ ಎಷ್ಟೋ ಪದಗಳನ್ನು ನೀವು ಹುಡುಕ್ತಾ ಹೋದರೆ ಅದರ ಮೂಲ ಸಂಸ್ಕೃತದ ಬೇಸೇ ಆಗಿರ್ತದೆ. ಆ ಸಂಸ್ಕೃತದ ಬೇಸನ್ನು ಇಟ್ಟುಕೊಂಡು ನಮ್ಮ ವಿಶ್ವಪ್ರಿಯ ತೀರ್ಥರು ಇಂಗ್ಲೀಷನ್ನು ಪ್ರಾಕ್ಟೀಸ್ ಮಾಡಿ ಇಂಗ್ಲೀಷನ್ನು ಸರಾಗವಾಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ನೋಡಿ, ಇಂಗ್ಲೀಷಿನ ಶಿಕ್ಷಣ ಪದ್ಧತಿಯಲ್ಲಿಯೇ ಬೆಳೆದವರು ಕೂಡ ಇಂಗ್ಲೀಷನ್ನು ಮಾತಾಡೋದಕ್ಕೆ ನನ್ನಂಥವರು ಪರದಾಡುವ ಪರಿಸ್ಥಿತಿ ಇರುವಾಗ ಅವರು ಪೂರ್ವಾಶ್ರಮದಲ್ಲಿ ಔಪಚಾರಿಕ ಶಿಕ್ಷಣ ಪಡೆದದ್ದು ಭಾರಿ ಕಡಿಮೆ. ಅವರೇ ಎಷ್ಟೋ ಸಲ ಹೇಳ್ಕೊಂಡಿದ್ದು ನನ್ನ ಹತ್ರ, ನಾನು ಕಲಿತದ್ದು ಭಾರಿ ಕಡಿಮೆ. ಅದರಿಂದ ಎಜುಕೇಷನ್ ಕಾನ್ಸೆಪ್ಟ್ಗಳು ಇದೆಲ್ಲ ನನಗಷ್ಟು ಗೊತ್ತಿಲ್ಲ. ಆದರೂ ಅವರು ಕೂಡ ಸಂಸ್ಕೃತದ ಬೇಸನ್ನು ಚೆನ್ನಾಗಿ ಇಟ್ಕೊಂಡ್ರೆ ನಾನು ಇಂಗ್ಲೀಷನ್ನು ಕಲಿಬಹುದು ಹೇಳುವುದನ್ನು ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸರ್ವಜ್ಞೊಂದು ಮಾತಿದೆ, ಒಂದನ್ನು ಕಲಿತರೆ ಎಲ್ಲವನ್ನು ಕಲಿಯುವ ಅವಶ್ಯಕತೆ ಯಾವುದಿಲ್ಲವೋ ಆ ಒಂದನ್ನು ಕಲಿತರೆ ನೀನು ಸರ್ವಜ್ಞ ಆಗಬಹುದು ಅಂತ. ಮೋಸ್ಟ್ಲಿ ಅವರು ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರು. ಸಂಸ್ಕೃತದ ಬೇಸ್ ಚೆನ್ನಾಗಿದ್ದವರಿಗೆ ಜಗತ್ತಿನ ಯಾವ ಭಾಷೆಯನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು, ಅರ್ಥ ಆಗತ್ತೆ. ಯಾಕೆ ಸಂಸ್ಕೃತ ಅದು ತುಂಬ ಸಂಪನ್ನ ಭಾಷೆ, ಬಹುಸಂಪನ್ನ ಭಾಷೆ, ಅಲ್ಲಿ ಬಡತನ ಹೇಳುವುದೇ ಇಲ್ಲ. ಈ ಸಂಸ್ಕೃತವನ್ನು ರಾಷ್ಟ್ರೀಯ ಶಿಕ್ಷಣ ನೀತಿಯಂಥ ನೀತಿಗಳಲ್ಲಿ ಅಳವಡಿಸ್ಕೊಳ್ಬೇಕು ಅಂತೇಳಿ ವಿಭುದೇಶ ತೀರ್ಥರು ಒಂದು ಸಾರಿ ಹೇಳಿದರು. ಒಂದು ಸಾರಿ ಅಲ್ಲ, ತುಂಬ ಸಲ ಹೇಳಿದರು ಅವರು. ಸಂಸ್ಕೃತವನ್ನು ನೀವು ಅದರ ಬೇಸನ್ನು ಮಕ್ಕಳಿಗೆ ಕಲಿಸ್ಬಿಡಿ ಸಣ್ಣ ವಯಸ್ಸಲ್ಲಿ. ಅವರು ನಿರ್ದಿಷ್ಟವಾಗಿ ಇಂಥದೇ ಪಠ್ಯ ಅಂತ ಕೂಡ ಹೇಳಿದರು. ನನಗಿನ್ನೂ ನೆನಪಿದೆ. ಅಮರಕೋಶ ಓದಿಸಿ ಅಂತ ಹೇಳ್ತಿದ್ರು ಅವರು. ನಾಲಿಗೆ ಟಂಗ್ ಟ್ವಿಸ್ಟರ್ ಅಂತೇಳಿ ಅದನ್ನು ಅವರು ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳು. ನಮ್ಮಲ್ಲಿ ಅರ್ಧಕ್ಕೆ ಅವರು ಮಕ್ಕಳ ನಾಲಿಗೆಯಲ್ಲಿ ಭಗವದ್ಗೀತೆಯನ್ನು ಯಾಕೆ ಉಲಿಬೇಕು ಅಂತ ಹೇಳಿದ್ರೆ ಆ ಪದಗಳು ಉಚ್ಚರಿಸಲಿ ಅಂತ. ಹಾಗಾಗಿ ಅವರು ಎಲ್ಲಿಯಾದರೂ ಒಂದು ಸಲ ಕೇಂದ್ರದಲ್ಲಿ ವಿದ್ಯಾಮಂತ್ರಿಗಳಾಗಿ ಶಿಕ್ಷಣ ನೀತಿಯನ್ನು ಅವರಿಗೆಲ್ಲಾದರೂ ಕೊಟ್ಟಿದ್ದಿದ್ರೆ ಆ ಟೈಮಲ್ಲಿ ಮೋಸ್ಟ್ಲಿ ಒಂದಿಷ್ಟು ಐಡಿಯಾಸ್ ಬರ್ತಿತ್ತು ಈ ದೇಶಕ್ಕೆ. ಆದರೆ ಅವರು ಪೂರ್ಣಪ್ರಜ್ಞ ಸಂಸ್ಥೆಗಳ ಮೂಲಕ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಪೋರ್ಟಿವ್ ಆಗಿ ತುಂಬ ಕೆಲಸಗಳನ್ನು ಮಾಡಿದ್ದಾರೆ, ಅದನ್ನು ಎತ್ತಿ ಹಿಡಿದಿದ್ದಾರೆ. ಅದರಿಂದ ಸ್ವಾತಂತ್ರ್ಯೋತ್ತರ ಶಿಕ್ಷಣದಲ್ಲಿ ವಿಭುದೇಶ ತೀರ್ಥರಂಥ, ಸಿದ್ಧಗಂಗಾ ಶ್ರೀಗಳಂಥ ಬೇರೆ ಬೇರೆ ಮಠಾಧೀಶರುಗಳು ಮಾಡ್ಕೊಂಡು ಬಂದ ಶಿಕ್ಷಣ ವ್ಯವಸ್ಥೆ, ಶಿಕ್ಷಣ ಪದ್ಧತಿ ಇದನ್ನೆಲ್ಲ ಅಳವಡಿಸ್ಕೊಂಡು ನೋಡಿದರೆ ಈ ಸರ್ಕಾರ ನಿರ್ದೇಶನ ಮಾಡಿದ ಅಭಿವೃದ್ಧಿ ಸೂಚಿ ಶಿಕ್ಷಣದಲ್ಲಿ ಮತ್ತು ಕಾರ್ಪೊರೇಟ್ ಪ್ರಪಂಚ ಮಾಡಿದ ಅಭಿವೃದ್ಧಿ ಸೂಚಿ, ಇದನ್ನೆರಡು ನಾವು ಇಟ್ಟುಕೊಂಡ್ರೆ ಈಗ ಸರ್ಕಾರದ್ದು ನಂಬಬೇಕು, ಕಾರ್ಪೊರೇಟ್ ಪ್ರಪಂಚ ಅದು ಏನು ಅಭಿವೃದ್ಧಿಯನ್ನು ಸೂಚಿಸ್ತದೆ ಅದನ್ನು ನಂಬಬೇಕು. ಹೆಚ್ಚು ಸಂಬಳ, ಹೆಚ್ಚು ಫೀಸು, ದೊಡ್ಡ ದೊಡ್ಡ ಕಟ್ಟಡ, ಬೇಕಾದ ಹಾಗೆ ಐಷಾರಾಮಿ ವ್ಯವಸ್ಥೆ ತರಗತಿಯಲ್ಲಿ, ಎಲ್ಲವನ್ನು ಕಂಪ್ಯೂಟರ್ ಮಾಡುವ ಹಾಗೆ ಯಂತ್ರಗಳನ್ನು ಬಳಸೋದು, ಕಂಪ್ಯೂಟರ್ನ ಬಿಟ್ಟು ಕೆಲಸ ಮಾಡೋದಕ್ಕೆ ಈಗ ಸಾಧ್ಯ ಇಲ್ಲ ಹೇಳುವ ರೀತಿಯಲ್ಲಿ ನಾವು ಮುಂದುವರೆದಾಗಿದೆ. ಅದರಿಂದ ಈ ಶಿಕ್ಷಣ ಪದ್ಧತಿ, ಈ ಅವಲೋಕನ, ಈ ಸ್ವಾತಂತ್ರ್ಯೋತ್ತರ ಶಿಕ್ಷಣದ ಅವಲೋಕನದಲ್ಲಿ ಒಂದಿಷ್ಟು ಕ್ರಾಂತಿಗಳಾಗಬೇಕು. ಆ ಕ್ರಾಂತಿಗಳನ್ನು ಅದು ಈ 2020 ಈ 2020 NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಮಾಡ್ತಾರೆ ಅಥವಾ ಮಾಡ್ತದೆ ಹೇಳುವ ಭರವಸೆಯಲ್ಲಿ ಈ ಮುಂದಿನ ಶಿಕ್ಷಣ ಪದ್ಧತಿ ಬದಲಾಗ್ತದೆ. 5, 3, 3 ಮತ್ತು 4 ಆ ರೀತಿಯಲ್ಲಿ. ಅದಕ್ಕೆ ನಾವು ಶಿಕ್ಷಕರು ಮತ್ತು ಪೇರೆಂಟ್ಸ್ಗಳು, ಪೋಷಕರು ಮಕ್ಕಳನ್ನು ರೆಡಿ ಮಾಡಬೇಕು. ಅದೆಲ್ಲಕ್ಕಿಂತ ಮುಖ್ಯವಾಗಿ ಶಿಕ್ಷಣ ಇಲಾಖೆ ಅದನ್ನು ಪ್ರಚಾರ ಮಾಡಬೇಕು. ಪ್ರಚಾರ ಮಾಡೋದು ಅಂದರೆ ಎಲ್ಲರಿಗೂ ಅದರ ವಿಚಾರಗಳನ್ನು ತಿಳಿಸಬೇಕು. ನಮ್ಮಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದರೆ, ಅಮೇರಿಕದಂಥ ರಾಷ್ಟ್ರಗಳಲ್ಲಿ ಒಂದು ಬದಲಾವಣೆ ತರಬೇಕಿದ್ರೆ 2 ಇಯರ್ಸ್ ಮುಂಚೆ ಅದನ್ನು ಸಾರ್ವಜನಿಕ ವಲಯಕ್ಕೆ ಬಿಡ್ತಾರೆ. ನಮ್ಮಲ್ಲಿ ಡೈರೆಕ್ಟಾಗಿ ಅದನ್ನು ತಂದುಬಿಡ್ತಾರೆ. ಇದೇ ನಮ್ಮ ಪ್ರಾಬ್ಲಮ್ಮು. ಚರ್ಚೆಗೆ ತುಂಬ ಅವಕಾಶ ಕೊಡೋದಿಲ್ಲ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅದರ ಅವಗುಣಗಳಿಲ್ವ? ಖಂಡಿತವಾಗಿ ಇದ್ದೇ ಇದೆ. ಪ್ರತಿಯೊಂದರಲ್ಲೂ ಅವಗುಣ ಇದ್ದೇ ಇರುತ್ತೆ. ನೀವು ಹಾಗೆ ಅವಗುಣಗಳನ್ನು ಎಣಿಸ್ತಾ ಹೋದರೆ 1986 ಶಿಕ್ಷಣ ನೀತಿ ಹೇಗೆ ಸಕ್ಸಸ್ ಆಯಿತು? ಇಲ್ಲಿ ಪಕ್ಷ ಅಥವಾ ಸಿದ್ಧಾಂತ ಅಥವಾ ಅಧಿಕಾರ ರಾಜಕೀಯ ಇದೆಲ್ಲವನ್ನು ಬದಿಗಿಟ್ಟು ನಾವು ನಮ್ಮ ದೇಶದ ಭವಿಷ್ಯವನ್ನು ಶಿಕ್ಷಣದಿಂದ ಮಾತ್ರ ನಿರ್ಮಿಸಲಿಕ್ಕೆ ಸಾಧ್ಯ ಅಂತ ಹೇಳುವವರೆಲ್ಲ ಒಟ್ಟಾಗಿ
ನಾವು ಸ್ವಾತಂತ್ರ್ಯೋತ್ತರ ಶಿಕ್ಷಣದ ಎಲ್ಲ ಅವಲೋಕನ ಮಾಡುವುದರ ಜೊತೆಗೆ ಈ NEP 2020 ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಬರಮಾಡಿಕೊಳ್ಬೇಕು, ಸ್ವಾಗತಿಸಬೇಕು. ಶಿಕ್ಷಣ ಬಗ್ಗೆ ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟರು. ನಾನಿಲ್ಲಿ ಒಂದು 2 ವಿಚಾರ ಹೇಳಬೇಕು. ಒಂದು, ಈ ಮೊನ್ನೆ ಅಷ್ಟೇ ಕರ್ನಾಟಕದ ದೊಡ್ಡ ವಿದ್ವಾಂಸ ಮತ್ತು ರಾಷ್ಟ್ರೀಯವಾದಿ KS ನಾರಾಯಣಾಚಾರ್ಯ ಅವರು ತೀರ್ಕೊಂಡ್ರು. 1 ವರ್ಷದ ಹಿಂದೆ ಬನ್ನಂಜೆ ಗೋವಿಂದಾಚಾರ್ಯರು ತೀರ್ಕೊಂಡ್ರು. ಅದರ ಹಿಂದಿನ ವರ್ಷ ಪೇಜಾವರ ಶ್ರೀಗಳು ನಿಧನರಾದರು. ಈ ಸಂದರ್ಭದಲ್ಲೆಲ್ಲ ಪತ್ರಿಕೆಯಲ್ಲಿ, TV ಯಲ್ಲಿ ಎಲ್ಲ ಕಡೆಗೂ ಅವ್ರ ಬಗ್ಗೆ ತುಂಬ ಪ್ರಶಂಸನೀಯ ಮಾತುಗಳೆಲ್ಲ ಕೇಳಿಬಂತು. ಇಂಥವರು ಅಥವಾ ಇಂಥ ವಿದ್ವಾಂಸರು ನಮ್ಮನ್ನು ಅಗಲಿದರೆ ನನಗೆ ವೈಯಕ್ತಿಕವಾಗಿ ಅನಿಸೋದು, ಬನ್ನಂಜಿಯವರಾಗಲಿ, KS ನಾರಾಯಣಾಚಾರ್ಯವರಾಗಲಿ ಅಥವಾ ಪೇಜಾವರ ಶ್ರೀಗಳಾಗಲಿ, ಒಂದು ರಾಷ್ಟ್ರದ ಸಾಕ್ಷಿ ಪ್ರಜ್ಞೆ ಆಗಿ ಅವರು ನಮ್ಮ ಸಂಗಡ ಇದ್ದವರು. ನಾಳೆ ಎಲ್ಲಿಯಾದರೂ ದೇಶಕ್ಕೆ ತುಂಬ ಗಹನವಾದ ವಿಚಾರಗಳು ಎದುರಾದರೆ ಉತ್ತರ ಕೊಡಲಿಕ್ಕೆ ಇಂಥವ್ರು ನಮಗೆ ಸಿಗುವುದಿಲ್ಲ. ಇದು ತುಂಬಲಾರದ ನಷ್ಟ ಅಂತೇಳಿ ಒಬ್ಬರು ಸತ್ತಾಗ ನಾವು ಅಥವಾ ನಮ್ಮನ್ನು ಅಗಲಿದಾಗ ನಾವು ಹೇಳ್ತೇವಲ್ಲ, ಅದು ಕಾಮನ್ ಆಗಿ ನಾವೆಲ್ಲರಿಗೂ ಹೇಳಿಬಿಡ್ತೇವೆ ತುಂಬಲಾರದ ನಷ್ಟ ಅಂತ. ಅದು ಹೇಳಲಿಕ್ಕೆ ಏನು ಸಮಸ್ಯೆ ಇಲ್ಲ, ಹೇಳಿಬಿಡ್ಬೋದು. ನಿಜವಾಗಿ ತುಂಬಲಾರದ ನಷ್ಟ ಅಂತಿದ್ದರೆ ಇಂಥ ವಿದ್ವಾಂಸಗಳು ನಾವು ಕಳ್ಕೊಂಡಾಗ. ಅದಕ್ಕಾಗಿ ಈ ಸಂದರ್ಭನ ನಾನು ಅವರಿಗೆ ನನ್ನ ವೈಯಕ್ತಿಕವಾಗಿ ಅವರಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ಬಯಸ್ತೇನೆ. ಅವರ ನಾರಾಯಣಾಚಾರ್ಯರು ಮತ್ತು ಗೋವಿಂದಾಚಾರ್ಯರು ಅವರ ಇನ್ಫ್ಲುಯೆನ್ಸು ನಮ್ಮಂಥವ್ರ ಮೇಲೆ ತುಂಬ ಆಗಿದೆ. ಅವರು ಪತ್ರಿಕೆಯಲ್ಲಿ ಬರೆದದ್ದು ಮತ್ತು ಮಾತಾಡಿದ್ದು, ಉಪನ್ಯಾಸ, ಅದು ಇದು ಅಂತೇಳಿ ನಾವು ಹೆಚ್ಚು ಕಡಿಮೆ ಎಲ್ಲವನ್ನು ಓದಿದ್ದೇವೆ. ಅದನ್ನು ಓದ್ಕೊಂಡೇ ನಾವು ರಾಮಾಯಣ ಮಹಾಭಾರತಗಳನ್ನೆಲ್ಲ ಓದಿ ಅರ್ಥ ಮಾಡಿಕೊಂಡವರು. ಇಲ್ಲಾಂದ್ರೆ ನಾವು ಜೈಮಿನಿ ಭಾರತದ್ದು ಅಥವಾ ಕುಮಾರವ್ಯಾಸ ಭಾರತವನ್ನೇ ಭಾರತ ಅಂತೇಳಿ ತಿಳ್ಕೊಂಡು ನಾವು ನಂಬ್ಕೊಂಡಿದ್ದೆವು. ಇಲ್ಲ, ಯಕ್ಷಗಾನದಲ್ಲಿ ತೋರಿಸುವಂಥ ಭಾರತವನ್ನು ನಾವು ನಂಬ್ಕೊಂಡು, ನಮಗೆ ಈ ವೇದವ್ಯಾಸರದು, ವಾಲ್ಮೀಕಿ ಅದರ ಮೂಲ ಗ್ರಂಥಗಳನ್ನು ಪರಿಚಯ ಮಾಡಿದವರೇ ಇವರೇ. ಕರ್ನಾಟಕದಲ್ಲಿ ತುಂಬ ಜನ ಇವರ ಇನ್ಫ್ಲುಯೆನ್ಸನ್ನು ಪಡೆದವರಿದ್ದಾರೆ. ಅದರಿಂದ ನಾನು ಹೇಳಿದ್ದು, ಸಾಕ್ಷಿ ಪ್ರಜ್ಞೆ ಅಂತಿದ್ದ ಈ 3 ನಿಧನರಾದರೆ ಇದು ದೇಶಕ್ಕೆ ಒಂದು ದೊಡ್ಡ ಆತಂಕ. ಇದು ಮತ್ತು ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿಕ್ಕೆ ನಮಗೆ ಕಷ್ಟ. ಇಷ್ಟು ಹಿರಿಯ ವಿದ್ವಾಂಸರುಗಳು ಅಥವಾ ಹಿರಿಯವರು ಭಾರಿ ಕಡಿಮೆ ನಮ್ಮ ಮಧ್ಯೆ ಇರುವುದು. ಇನ್ನೊಂದು, ನಮ್ಮ ಈಶಪ್ರಿಯ ತೀರ್ಥರ ಪರ್ಯಾಯ ಟೈಮಲ್ಲಿ ಈ ವಿಶ್ವಾರ್ಪಣಂ ಅಂತ ಒಂದು ಹೊಸ ಕಾನ್ಸೆಪ್ಟನ್ನು ಮಾಡಿದ್ದು. ನಾನು ಇದನ್ನು ಪತ್ರಿಕೆಯಲ್ಲಿ ಬರೆಯುವಾಗಲೂ ನಾನು ಗೋವಿಂದರಾಜಿಯವರಿಗೆ ಕೇಳಿದ್ದೆ, ಈ ಹಿಂದೆ ಈ ರೀತಿಯ ಕಾನ್ಸೆಪ್ಟ್ಗಳು ರಾಜಾಂಗಣದಲ್ಲಿ ಅಥವಾ ಪರ್ಯಾಯದ ಸಮಾಪನ ಟೈಮಲ್ಲಿ ಆಗಿತ್ತಾ ಅಂತೇಳಿ. ಆಗಿತ್ತು, ಆದರೆ ಈ ರೀತಿಯ ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಆಗಿರಲಿಲ್ಲ. ಅದಾದಮೇಲೂ ನಾನು ವಿಶ್ವವಾಣಿಯ ಸಾಪ್ತಾಹಿಕಲ್ಲಿ ಅದರ ಬಗ್ಗೆ ಬರೆದೆ. ನನಗೆ ವಿಶ್ವಾರ್ಪಣಂ ಅದರ ಈ ಕಾನ್ಸೆಪ್ಟು ನಾನು ಈ ಹಿಂದೆ ಯಾವುದನ್ನು ನೋಡದೇ ಇರೋದ್ರಿಂದ ನನಗೆ ಇದು ಸ್ವಲ್ಪ ತುಂಬ ಆಕರ್ಷಣೀಯ ಅಂತ ಅನ್ನಿಸ್ತು. ಅವರು ನಿನ್ನೆ ಮಾತಾಡುವಾಗ ಹೇಳಿದರು, ಸ್ಟೇಜಿನ ಎದುರುಗಡೆ ಎಷ್ಟು ಜನ ಇರ್ತಾರೆ ಗೊತ್ತಿಲ್ಲ, ಆದರೆ ಈ ಯೂಟ್ಯೂಬ್ ಚಾನಲ್ ನೋಡುವವರ ಸಂಖ್ಯೆ ಅಂತೂ ತುಂಬ ಇರುತ್ತೆ. ನಾನು ನಿನ್ನೆ ನೋಡಿದ್ದೆ, ನಿನ್ನೆ ಅವರು ಮಾತಾಡಿದ್ದನ್ನು ಯೂಟ್ಯೂಬಲ್ಲೇ ಕೇಳಿದ್ದೇನೆ. ಅದರಿಂದ ಈ ಕಾನ್ಸೆಪ್ಟನ್ನು, ಅಂದರೆ ನಾವು ಆಧುನಿಕತೆಗೆ ಮುಖಾಮುಖಿಯಾಗುವ ಈ ಸೆನ್ಸನ್ನು ಈ 2 ಇಯರ್ಸಲ್ಲಿ 2 ವರ್ಷದಲ್ಲಿ ಅವರು ಅದನ್ನು ಚೆನ್ನಾಗಿ ಬಳಸ್ಕೊಂಡ್ರು. ಮತ್ತು ಅವರ ಪ್ರಥಮ ಪರ್ಯಾಯ ಆಗಿತ್ತು. ಕೊರೋನಾ ಸಂಕಷ್ಟ ಕಾಲದಲ್ಲಿ ಪರ್ಯಾಯವನ್ನು ಅತ್ಯಂತ ಸಮರ್ಥವಾಗಿ, ಈ ಮೊದಲು ಯಾವುದೇ ಅನುಭವ ಇಲ್ಲದೆ ಇದ್ದು ಪರ್ಯಾಯವನ್ನು ಅವರು ಸಮರ್ಥವಾಗಿ ನೆರವೇರಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಅವರಿಗೆ ವೈಯಕ್ತಿಕವಾಗಿ ಅವರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೇನೆ. ಅದು ಅತ್ಯಂತ ಅಸಾಮಾನ್ಯವಾದ ಕೆಲಸ. ಅದು ನಿಮಗೆ ಇಮ್ಯಾಜಿನ್ ಎಷ್ಟು ಆಗುತ್ತೆ ಗೊತ್ತಿಲ್ಲ. ನಾನು ಸ್ವಲ್ಪ ಅದು ಹೇಳಿದ್ನಲ್ಲ, 16 ಮಠ ಮತ್ತು 16 ಮಠ ಎಜುಕೇಷನ್ ಕೌನ್ಸಿಲ್, ಆ ಪರಿವಾರದ ಒಳಗೆ ನಿಂತು ನಾನು ಇಷ್ಟೊತ್ತು ಮಾತಾಡಿದ್ದು. ನಮ್ಮ ಮನೆಯೊಳಗೆ ನಿಂತು ನಾನು ಮಾತಾಡಿದ ಅನುಭವ, ಆ ಪರ್ಸನ್, ಆ ಸದಸ್ಯ ನಾನು. ಅದರಿಂದ ಅದು ಹತ್ತಿರದಲ್ಲಿ ಗೊತ್ತು. ಒಂದು ಪರ್ಯಾಯ, ಒಂದು 2 ವರ್ಷದ ಅದರ ನಿರಂತರತೆಯನ್ನು ಕಾಯ್ದುಕೊಳ್ಳೋದು. ಯಾಕೆಂದರೆ ನಾಲಿಗೆ ತುಂಬ ಇರುತ್ತೆ ಮಾತಾಡಲಿಕ್ಕೆ. ಅದರ ಸಮರ್ಥವಾಗಿ ನಡೆಸ್ಕೊಂಡು ಬಂದ ಅವರ ಶ್ರಮ ಮತ್ತು ಅವರ ಮೇಧಾಶಕ್ತಿ, ಅವರ ಕಾರ್ಯಪಟುತ್ವ, ಇದು ನಾನು
ಪರ್ಸ್ನಲಿ ತುಂಬ ಅದನ್ನು ಶ್ಲಾಘಿಸ್ತೇನೆ ಮತ್ತು ಅಭಿನಂದಿಸ್ತೇನೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ಪ್ರೀತಿಯಿಂದ ನಮಸ್ಕಾರವನ್ನು ಹೇಳ್ತೇನೆ. ನಿಮಗೆಲ್ಲರಿಗೂ ಇಷ್ಟೊತ್ತು ನನ್ನ ಮಾತು ಕೇಳಿದ್ದಕ್ಕೆ ತುಂಬ ಪ್ರೀತಿಯ ನಮಸ್ಕಾರಗಳು. ನಮಸ್ತೆ. ಶಿಕ್ಷಣ ಅಂದರೆ ಅದು ಶಿಕ್ಷೆ ಅಲ್ಲ, ಮತ್ತು ಮುಂದೆ ಕರೆದೊಯ್ಯಲಿಕ್ಕಿರುವಂತಹ ಒಂದು ಕೈದೀವಿಗೆ. ಶಿಕ್ಷಣ ಅಂತ ಮಾತುಗಳು ಬಂದಾಗಲೆಲ್ಲ ನಾವು ನಮ್ಮತನವನ್ನು ಕಳ್ಕೊಳ್ತಾ ಇದ್ದೇವೆ ಅಂತ ಸಮಸ್ಯೆಗಳನ್ನು ನಾವು ಚೆನ್ನಾಗಿ ಹೇಳಬಹುದು. ಆದರೆ ಅದಕ್ಕೆ ಪರಿಹಾರ ಅಂತ ಇವತ್ತಿನ ಅನೇಕ ಜನರು ಸಾಧಕರು ಅಂತ ಹೇಳುವಾಗ ನಾವು ಮಕ್ಕಳಿಗೆ ಅಕ್ಷರ ಕಲಿಸ್ಬಿಟ್ಟಿದ್ದೇವೆ, ಶಿಕ್ಷಣದಲ್ಲಿ ಕ್ರಾಂತಿ ಆಯಿತು ಅಂತ. ಆದರೆ ನಿಜವಾಗಿ ಅವರಲ್ಲಿ ಮನುಷ್ಯತ್ವವನ್ನು ಹೆಚ್ಚುಗೊಳಿಸಬೇಕು ಅನ್ನೋದು ನಿಜವಾದ ಶಿಕ್ಷಣದ ಉದ್ದೇಶ ಆಗಿತ್ತು ಅನ್ನೋದು ನಮ್ಮ ಋಷಿಮುನಿಗಳ ಕಾಲದ ಉಪನಿಷತ್ತುಗಳಲ್ಲಿ ಬಂದಂತಹ ಕಾನ್ವೊಕೇಶನ್ ಸ್ಪೀಚ್ಗಳಲ್ಲಿ ನೋಡಿದರೆ ನಮ್ಗೆ ಗೊತ್ತಾಗುತ್ತೆ.